ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನೆಂತೆನ್ನ ಬಾಳುವೆ, ಸಂಸಾರ ಸಂಗವ ಬಿಡಿದು ನೋಡೆನ್ನ ಮನವು, ಈ ನಾಯಿತನವ ಮಾಣಿಸೋ ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ನಾವು ನಿನ್ನಿನ ದಿನ ಜೀವನದ ಗುರಿ ಏನು ಅನ್ನೋದನ್ನು ನೋಡಿದ್ದೇವೆ. ಜೀವನದ ಗುರಿ ಏನು ಅಂತ ತಿಳ್ಕೊಂಡ ನಂತರ ಈ ಸಂಸಾರ ಯಾವ ರೀತಿಯಲ್ಲಿ ಹೇಯದ ಅನ್ನುವಂಥ ಪ್ರಜ್ಞೆ ನಮಗೆ ಬಂದರೆ ಆಧ್ಯಾತ್ಮ ಬದುಕಿಗೆ ನಮ್ಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಾತು ತಿಳ್ಕೋಬೇಕು, ಲಿಂಗವಂತ ಧರ್ಮದಲ್ಲಿ ಅರ್ಥಾತ್ ಬಸವ ಧರ್ಮದಲ್ಲಿ ಅಷ್ಟಾವರಣಗಳೇ ಅಂಗಗಳು, ಪಂಚಾಚಾರಗಳೇ ಪಂಚಪ್ರಾಣಗಳು, ಷಟಸ್ಥಲವೇ ಆತ್ಮವಿದ್ದ ಹಾಗೆ. ಷಟಸ್ಥಲದಲ್ಲಿ ಸಂಸಾರ ಹೇಯ ಸ್ಥಳ ಅಂತ ಒಂದು ಸ್ಥಳ ಬರ್ತದೆ. ಅಂದರೆ ಮುಖ್ಯವಾಗಿರ್ತಕ್ಕಂಥವು 6 ಸ್ಥಳಗಳು, ಅಲ್ಲಿ ಉಪಸ್ಥಳಗಳಂತ ಬರ್ತವೆ 101 ಸ್ಥಳಗಳು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಅಂತ 6 ಸ್ಥಳಗಳು. ಷಟಸ್ಥಳ ಅಂದರೆ ಇಷ್ಟೇ: ಲಿಂಗ ಇಸ್ ಉಪಾಸ್ಯ ದ ವರ್ಷಿಪ್ಡ್, ಅಂಗ ಇಸ್ ಉಪಾಸಕ ದ ವರ್ಷಿಪ್ಪರ್, ಭಕ್ತಿ ಇಸ್ ಉಪಾಸನ ದ ವರ್ಷಿಪ್. ಷಟಸ್ಥಳ is a hierarchy where bhakti grows step in step, gaining in full content till the apparent duality between anga and linga vanishes, samarasya or at-one-ment is achieved. That is called shatasthala. ಅಂದರೆ ಲಿಂಗ ಉಪಾಸ್ಯ ವಸ್ತು, ಅಂಗ ಉಪಾಸಕ, ಭಕ್ತಿ ಉಪಾಸನೆಯು. ಈ ಭಕ್ತಿ ಒಂದೊಂದು ಹಂತಗಳನ್ನು ಏರ್ತಾ ಹೋಗ್ತದೆ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ. ಈ ಜೀವಾತ್ಮ ಈ 6 ಹಂತಗಳನ್ನು ಏರ್ತಾ ತೋರಿಕೆಯಲ್ಲಿ ಭಿನ್ನವಾಗಿರ್ತಕ್ಕಂಥ ಅಂಗ ಲಿಂಗ ಸಮರಸ ಹೊಂದತಕ್ಕಂಥ ಈ ಒಂದು ಆರೋಹಣ ಕ್ರಮಕ್ಕೆ ಷಟಸ್ಥಳ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಲ್ಲಿ ಮೊದಲನೇದು ಭಕ್ತಸ್ಥಳ ಅಂತ ಬರ್ತದೆ. ಭಕ್ತಸ್ಥಳದಲ್ಲಿ ಮೊದಲನೇದು ಪಿಂಡಸ್ಥಳ, ಎರಡನೇದು ಪಿಂಡ ಜ್ಞಾನ ಸ್ಥಳ, ಮೂರನೇದು ಸಂಸಾರ ಹೇಯ ಸ್ಥಳ. ಈಗ ಈ ಸ್ಥಳದ ಬಗ್ಗೆ ವಿಚಾರ ಮಾಡಿ ನೋಡೋಣ. ಯಾಕಂದರೆ ಒಬ್ಬರು ವೇದಾಂತಿಗಳು ಒಮ್ಮೆ ನನಗೆ ಭೇಟಿಯಾಗಿ ಹೇಳಿದರು, ವೇದಾಂತಿಗಳು ಅದ್ವೈತಿಗಳು ಜಗತ್ತು ಮಿಥ್ಯ ಅಂತಾರೆ, ನೀವು ಶರಣರು ಸಂಸಾರ ಹೇಯ ಅಂತೀರಿ, ಎರಡೂ ಒಂದೇ, ಅದರಲ್ಲಿ ಏನು ವ್ಯತ್ಯಾಸ ಅದ ಅಂತ ಕೇಳಿದರು. ಅವರು ದೊಡ್ಡ ಘನ ಪಂಡಿತರೇ ಈ ಮಾತನ್ನು ಕೇಳಿದರು. ಆದರೆ ಜಗತ್ತು ಬೇರೆ, ಸಂಸಾರ ಬೇರೆ, ಈ ವ್ಯತ್ಯಾಸ ಗೊತ್ತಿಲ್ಲ ಭಾಳ ಜನರಿಗೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಕುಳಿತಿರ್ತಕ್ಕಂಥ ಇಲ್ಲೊಂದು ಆಟದ ಮೈದಾನದ, ಆಟದ ಮೈದಾನ ಬೇರೆ, ಆಟಗಾರ ಬೇರೆ, ಆಟ ಬೇರೆ, ಅದರ ಪರಿಣಾಮ ಬೇರೆ, ಅದನ್ನು ನಿರ್ಣಯಿಸ್ತಕ್ಕಂಥ ನಿರ್ಣಾಯಕ ಅಥವಾ ಅಂಪೈರ್ ಬೇರೆ 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 ಅನ್ನೋದನ್ನು ನೀವು ತಿಳ್ಕೊಬೋದು. ಈ ಆಟದ ಮೈದಾನದಲ್ಲಿ ಆಟಗಾರ ಬರ್ತಾನೆ ಹೋಗ್ತಾನೆ. ಅವನು ಬಂದಾಗ ಆಟ ಆಡ್ತಾನೆ, ಅದು ಆಟ. ಅದು ಇರ್ತದ ಹೋಗ್ತದೆ, ಯಾವಾಗಲೂ ಆಟ ಇರೋದಿಲ್ಲ. ಆಟದ ಮೈದಾನ ಯಾವಾಗಲೂ ಇರ್ತದೆ. ಆಟಗಾರ ಬರ್ತಾನೆ ಹೋಗ್ತಾನೆ, ಬಂದಾಗ ಮಾತ್ರ ಆಟ ಇರ್ತದೆ. ಆಟಗಾರ ಇಲ್ದಾಗ ಆಟ ಇಲ್ಲ. ಅವನು ಗೆದಿಬಹುದು, ಸೋಲ್ಬೋದು, ಜಯಾಪಜಯಗಳು ಅದನ್ನು ನಿರ್ಣಯ ಮಾಡ್ತಕ್ಕಂಥ ಒಬ್ಬ ನಿರ್ಣಾಯಕಂತಿರ್ತಾನೆ, ಅಂಪೈರ್ ಅಂತ ತಿಳ್ಕೊಂಡು ನೀವು ಹೇಳ್ತೀರಿ. ಹಾಗೆ ಈ ಮೈದಾನ ಅಂದರೆ ಜಗತ್ತಿದ್ದ ಹಾಗೆ, ಆಟಗಾರ ಅಂದರೆ ಜೀವಾತ್ಮ ಇದ್ದ ಹಾಗೆ, ಆಟ ಅಂದರೆ ಸಂಸಾರ ಇದ್ದ ಹಾಗೆ, ಪರಿಣಾಮ ಅಂದರೆ ಏನಪ್ಪ ಅಂದರೆ ಸ್ವರ್ಗ, ನರಕ, ಸುಖ, ದುಃಖ. ಈ ನಿರ್ಣಯ ಕೊಡ್ತಕ್ಕಂಥವನು ಯಾವನು ಅಂದರೆ ಕರ್ಮಾಧ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದ ಶರಣರು ಸಂಸಾರ ಹೇಯ ಅಂತ ಹೇಳಿದರೆ ವಿನ ಜಗತ್ತು ಮಿಥ್ಯ ಅಂತ ಹೇಳಿಲ್ಲ. ಜಗತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಅಬ್ಜೆಕ್ಟಿವ್ ರಿಯಾಲಿಟಿ ಅದು. ಸಂಸಾರವು ಸಬ್ಜೆಕ್ಟಿವ್ ಅದು. ನಾನಿದ್ದಾಗ ಸಂಸಾರ, ನಾನು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಜಗತ್ತಂತೂ ಯಾವಾಗಲೂ ಇರ್ತದೆ. ಅದಕ್ಕೇನಂತಾರೆ ಅಬ್ಜೆಕ್ಟಿವ್ ರಿಯಾಲಿಟಿ ಅಂತಾರೆ. ಅದಕ್ಕಾಗಿ ಆಬ್ಜೆಕ್ಟಿವ್ ರಿಯಾಲಿಟಿ ಅಂದರೆ ಯಾವುದು ತನ್ನಷ್ಟಕ್ಕೆ ತಾನು ಇರುವುದೋ ಅದಕ್ಕೆ ಆಬ್ಜೆಕ್ಟಿವ್ ರಿಯಾಲಿಟಿ ಅಂತಾರೆ. ಸಬ್ಜೆಕ್ಟಿವ್ ರಿಯಾಲಿಟಿ ಇದ್ದಾಗ ಕರ್ತೃವಿನೊಂದಿಗೆ ಆ ವಸ್ತು ಇರ್ತದೆ, ನಾವಿಲ್ಲದಾಗ ಅದು ಇಲ್ಲ. ವೃಕ್ಷಕ್ಕೆ ಸ್ವತಂತ್ರ ಸತ್ತ ಅದು, ನೆರಳಿಗೆ ಸ್ವತಂತ್ರ ಸತ್ತ ಅಲ್ಲ, ಅಧೀನ ಸತ್ತ ಅದು. ವೃಕ್ಷ ಇದ್ದಾಗ ನೆರಳು, ವೃಕ್ಷ ಇಲ್ಲ ನೆರಳಿಲ್ಲ. ಹಾಗೆ ಈ ಜೀವಾತ್ಮ ಇದ್ದಾಗ ಸಂಸಾರ, ಜೀವಾತ್ಮಿಲ್ಲದ ಸಂಸಾರ ಇಲ್ಲ. ಆದ್ದರಿಂದ ಸಂಸಾರಕ್ಕೆ
ಅದಕ್ಕೇನಂತಾರೆ ಸಬ್ಜೆಕ್ಟಿವ್ ರಿಯಾಲಿಟಿ ಅಂತಾರೆ, ಜಗತ್ತಿಗೆ ಆಬ್ಜೆಕ್ಟಿವ್ ರಿಯಾಲಿಟಿ ಅಂತಾರೆ. ಆದ್ದರಿಂದ ಜಗತ್ತಿಲ್ಲ ಅಂತ ಶರಣರು ಹೇಳೋದಿಲ್ಲ, ಜಗತ್ತು ಮಿಥ್ಯಾ ಅಂತ ಹೇಳೋದಿಲ್ಲ. ಇನ್ನು ತಿಳ್ಕೋಬೇಕು, ಈ ಸಂಸಾರ ಹೇಯ ಸ್ಥಳದಲ್ಲಿ ಸಂಸಾರ ಹೇಯ ಅಂತ ಹೇಳಿದ ನಂತರ ಮನುಷ್ಯನಿಗೆ ಈ ಸಂಸಾರದ ಬಗ್ಗೆ ಜಿಗುಪ್ಸೆ ಬಂದಾಗ ಈ ಸಂಸಾರವನ್ನೇ ಪ್ರೇಯ ಮಾಡ್ಕೊಂಡು ಅದನ್ನೇ ಸಾಧನ ಮಾರ್ಗ ಮಾಡಿಕೊಂಡು ನಾವು ಪರಮಾತ್ಮನ ಕಾಣಲಿಕ್ಕೆ ಬರ್ತದೆ. ಅದಕ್ಕೆ ಮುಂದಿನ ಸ್ಥಳದಾಗ ಏನಾಗ್ತಾರೋ ಗುರುಕಾರುಣ್ಯ ಸ್ಥಳ ಅಂತ ಹೇಳಿದರು. ಅದಕ್ಕಾಗಿ ಸಂಸಾರ ಹೇಯ ಸ್ಥಳದ ಅರ್ಥವನ್ನು, ಅದರ ಮರ್ಮವನ್ನು ತಿಳ್ಕೊಂಡ್ರೆ ಮುಂದೆ ನಮಗೆ ಗುರುಕಾರುಣ್ಯ ಸ್ಥಳ ಅರ್ಥವಾಗ್ತದೆ. ಗುರು ಸಂಸಾರ ಹೇಯವಾದನ್ನು ಪ್ರೇಯ ಮಾಡ್ತಾನೆ, ತ್ಯಾಜ್ಯವಾದುದನ್ನು ಪೂಜೆ ಮಾಡ್ತಾನೆ. ಮತ್ತು ಅದಕ್ಕೆ ಧರ್ಮ ಇರೋದು. ಸಂಸಾರದಕ್ಕೆ ಹೊರಳುವವನು ಯಾವನೋ ಅನುಭವಿ, ಸಂಸಾರವನ್ನು ಪ್ರೇಯ ಮಾಡಿಕೊಂಡು ಗೆದ್ದವನು ಯಾವನೋ ಅನುಭಕ್ತ. ಆದ್ದರಿಂದ ಸಂಸಾರ ಈ ಸ್ಥಳದಲ್ಲಿ ಅನೇಕ ವಚನಗಳನ್ನು ಶರಣರು ಹೇಳ್ತಾರೆ. ಅವುಗಳನ್ನು ಇವತ್ತು ನಾವು ಕೆಲವು ನೋಡೋಣ. ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡೆಯುವುದಲ್ಲದೆ ಬೇರೆ ಗತಿಯುಂಟೆ, ಶಿವಶಿವ ಹೋದಯನಯ್ಯ ನಿಮ್ಮ ಮನದತ್ತಲಿನ ತೆಗೆಯ, ಪಶು ನಾನು ಪಶುಪತಿ ನೀನು, ತುಡುಗಣಿಯಿಂದೆನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ. ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡೆಯುವುದಲ್ಲದೆ ಬೇರೆ ಗತಿಯುಂಟೆ ಅಂತ ಹೇಳ್ತಾರೆ. ಬಸವಣ್ಣವರಿಗೆ ಪವರ್ ಆಫ್ ಅಬ್ಸರ್ವೇಷನ್ ಭಾಳ ಅದ್ಭುತ. ನಾವು ಹುಡುಗರಿದ್ದಾಗ ದನ ಕಾಯ್ತಿದ್ದೀವಿ, ಹೊಳಿ ದಂಡಿ ಮೇಲೆ ವಿಶೇಷವಾಗಿ ದನಗಳನ್ನು ತೆಗೆದುಕೊಂಡು ಹೋಗಿ ನೀರು ಕುಡ್ಸ್ಕೊಂಬರಕ್ಕೆ ಮೇಯಿಸ್ಕೊಂಬರಕ್ಕೆ ಹೋಗ್ತಿದ್ದೀವಿ ಕೃಷ್ಣಾ ನದಿಯಲ್ಲಿ. ಅದೆಲ್ಲ ಎರಿಭೂಮಿಯಾಗ ಹರಿದ ಎರಿಭೂಮಿ ಇದ್ದಲ್ಲಿ ಕಳ್ಳ ಹುದುಲು ಅಂತ ಇರ್ತತಿ. ಆ ಕಳ್ಳ ಹುದುಲು ಎಲ್ಲಿರ್ತತಿ ಅಲ್ಲಿ ಏನು ಮಾಡ್ತಾವ, ಈ ಪಶುಗಳಿಗೆ ಗೊತ್ತಾಗ್ಲಾರ್ದ ಕೆಳಗೆ ಹುದುಲು ಇರ್ತತಿ, ಮೇಲೆ ಹಕ್ಕಳಗಟ್ಟಿರ್ತತಿ. ಆ ಪಶುಗಳು ಹೋಗಿ ಅದರ ಹೋದಾಗ ನೋಡ್ರೆ ಒಮ್ಮೆಲೆ ಒಳಗೆ ಇಳಿದು ಬಿಡ್ತಾವೆ. ಮ್ಯಾಲೆ ಅಷ್ಟೇ ಹಿಂಗೆ ತಕ್ಕೊಂಡು ಪಕ್ಕ 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 ಬಾಯಿ ಬಿಡ್ತಿರ್ತಾವೆ. ಮುಂದಿನ ಕಾಲ ಹಿಂದಿನ ಕಾಲ ನೆಲಕ್ಕೆ ಹತ್ತಿರ್ತತೆ, ಮುಂದಿನ ಕಾಲ ಹಿಂಗೆ ಪಕ್ಕ ಪಕ್ಕ ಬಡಿತಾವ. ಆ ನಾಲಿಗೆ ತೊಗೊಂಡು ಹಿಂಗೆ ಅರಸ್ತಿರ್ತಾವೆ. ಇದನ್ನು ಸ್ವತಃ ನೋಡಿದ್ದೀನಿ, ಬಸವಣ್ಣವ್ರು ನೋಡಿರ್ಬೇಕು. ಕೂಡಲ ಸಂಗಮದಾಗಿದ್ದಾಗ ಒಂದು ನೋಡು ಸ್ವಾಭಾವಿಕ ನೋಡ್ರಿ. ಅದಕ್ಕಾಗಿ ಎಷ್ಟು ಚಂದ ಉದಾಹರಣೆ ಹೇಳ್ತಾರೆ ಇಲ್ಲಿ. ಆ ಒಮ್ಮೆ ನನಗನ್ನಿಸ್ತದೆ ದನ ಕಾಯುವುದೇ ಭಾಳ ಒಳ್ಳೆಯದು, ಈ ಜನ ಕಾಯ್ದು ಭಾಳ ಕಷ್ಟ ಅಂತ ಅನ್ನಿಸ್ತದೆ. ಯಾಕೆ ದನ ನೋಡ್ರಿ ಅಂದ್ಕೂಡಲೇ ಬಂದ್ಬಿಡ್ತಾವೆ. ಇವರ ಜನನ ಅಯ್ಯಯ್ಯೋ, ಈ ಜನ ಭಾಳ ವಿಚಿತ್ರ ಐತಿ. ನಾವು ಅವ್ರಿಗೆ ಉಣಿಸಿ ತಿನ್ನಿಸಿ ಪ್ರೀತಿ ಮಾಡಿ ಎಷ್ಟೆಲ್ಲ ಮಮತೆ ಮಾಡಿದ್ರು ಸಹಿತ ಒಂದಿನ ಹರಕ್ಕೋ ಗಿಳಿಗಂಗೆ. ಪಾರಿವಾಳಕ್ಕೂ ಗಿಳಿಗೆ ಭಾಳ ವ್ಯತ್ಯಾಸ ಐತಿ. ಪಾರಿವಾಳನ ಸ್ವಲ್ಪ ಪ್ರೀತಿ ಮಾಡಿದ್ರೆ ನೋಡಿದ್ರೆ ಮನೆಯಲ್ಲಿ ಹೋಗಿ ಪಾರಿವಾಳ ಎಷ್ಟು ಚಂದ, ಅವು ಹೋಗೋದೇ ಇಲ್ಲ, ಹಾರಿಬಿಟ್ರು ಹೊರಗೆ ಹೋಗಲ್ಲ, ಮತ್ತೆ ವಾಪಸ್ ಬರ್ತಾವೆ. ಹಾಗೆ ಕೆಲವು ಜನ ಪಾರಿವಾಳದಂಗೆ ಇರ್ತಾರೆ, ವಿಧೇಯರಾಗಿ ಗುರುಗಳು ವಿಧೇಯರಾಗಿ, ತಂದೆ ತಾಯಿಗೆ ವಿಧೇಯರಾಗಿ, ಆ ತಂದೆ ತಾಯಿ ಋಣ ತೀರಿಸ್ಬೇಕಪ್ಪ ಅಥವಾ ಗುರುಗಳ ಋಣ ತೀರಿಸ್ಬೇಕೋ, ನಾವು ಹಾರಿ ಹೋಗಬಾರ್ದು ಅಂತಿರ್ತಾವೆ. ಇನ್ನು ಕೆಲವು ಗಿಳಿ ಹಂಗಿರ್ತಾವೆ, ಎಷ್ಟೇ ಉಣಸ್ರಿ ತಿನ್ನಿಸ್ರಿ ಬೇಕಾದಷ್ಟು ನೀವು ಅವಕ್ಕೆ ಹಣ್ಣು ಹಾಕ್ರಿ, ಒಂದು ದಿನ ಪಂಜರ ತೆಗೆದ್ಬಿಟ್ಟು ಬರ್ರನ ಹೋದ ಅಂದ್ರೆ ಬರೋದೇ ಇಲ್ಲ. ಹಾಗೆ ಕೆಲವು ಜನ ಇರ್ತಾರೆ, ತಿಳಿತಾ. ಅದಕ್ಕಾಗಿ ನನಗೆ ಈ ದನ ಕಾಯುವುದು ಸುಲಭ ಅನ್ನಿಸ್ತದೆ, ಜನ ಕಾಯುವುದು ಭಾಳ ಕಷ್ಟ. ಅದಕ್ಕೆ ಜನ ಕಾಯ್ದು ಕಷ್ಟ ಅಂತ ತಿಳ್ಕೊಂಡು ಕೆಲವ್ರು ಏನಂದ್ರೆ ಜನಸೇವೆ ಮಾಡೋದ್ರ ಬಿಟ್ಟು ಸುಮ್ಮ ಕಣ್ಣು ಮುಚ್ಕೊಂಡು ನಾವು ದೇವರನ್ನು ಕಂಡೀವಂತ ಜನರ ಮೇಲೆ ಒಂದು ಛಾಪ ಹಾಕಿ ಪ್ರಭಾವ ಬೀರಿ ಭಾಳ ಅಧ್ಯಾತ್ಮ ಜೀವಿಗಳು ತಪಸ್ವಿಗಳು ಅನ್ನಿಸ್ಕೊಳ್ಳೋ ಸೋಗ ಕಲ್ತಿರ್ತಾರೆ. ಅದಕ್ಕಿಂತಲೂ ಹೆಚ್ಚು ಈ ಏನು ಜನತೆಯ ಉದ್ಧಾರ ಮಾಡತಕ್ಕಂಥ ಈ ಏನು ಯೋಗದ, ಇದು ಭಾಳ ದೊಡ್ಡ ಯೋಗ, ಶಿವಯೋಗ ಅಂತ. ಪ್ರವಚನವೂ ಒಂದು ಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರವಚನದಂಥ ಶ್ರೇಷ್ಠವಾದ ಯೋಗ ಇನ್ಯಾವುದೂ ಇಲ್ಲ ಅಂತ ನಾನು ಇವತ್ತು ಹೇಳ್ತೀನಿ. ಯಾಕಂದ್ರೆ ನೀವು ಪ್ರವಚನ ಪಿತ ಅಂತ ಬೋರ್ಡ್ ಹಾಕಿರೋದ ಮೇಲೆ ನನ್ನ ಅನುಭವವನ್ನು ನಾನು ಹೇಳಬೇಕಲ್ಲ. ಯಾಕೆ ಅಂತೇಳಿ, ಒಬ್ಬ ಮನುಷ್ಯ ಏಕಾಂತದಲ್ಲಿ ಅನುಷ್ಠಾನ ಮಾಡಿದರೆ, ತಪಸ್ಸು ಮಾಡಿದರೆ, ಅರ್ಧ ಗಂಟೆ ಒಂದು ತಾಸು ಗಂಟಲೆ ಯಾರಿಗೂ ಏಕಾಂತದಲ್ಲಿ ಏಕಾಗ್ರವಾಗಿ ಮನಸ್ಸನ್ನು ಹಿಡಿಲಿಕ್ಕಾಗೋದಿಲ್ಲ. ಆದರೆ ಪ್ರವಚನ ಹೇಳುವಾಗ ಸುಮಾರು 1 ಗಂಟೆ 2 ಗಂಟೆವರೆಗೆ ನಾವು ಪ್ರವಚನ ಹೇಳಿದಾಗ ನಮ್ಮ ಮನಸ್ಸು ಏಕಾಗ್ರ ಇರ್ತದೆ. ಇಷ್ಟೇ ಅಲ್ಲ, ದೈವೀಮಯವಾಗಿರ್ತದೆ. ನನ್ನಷ್ಟೇ ದೈವಿಮಯ ಆಗಿರ್ತದೆ ನನ್ನ ಮನಸ್ಸಂತಲ್ಲ, ನಿಮ್ಮ ಮನಸ್ಸು ನಿಮ್ಮ ಅಂತಃಕರಣಗಳೆಲ್ಲ ಡಿವೈನ್ ಆಗಿರ್ತವೆ, ದಿವ್ಯ ಆಗಿರ್ತವೆ. ಅದಕ್ಕಾಗಿ ಇದು ಸಮಷ್ಟಿ ಯೋಗ. ಇದು ವ್ಯಷ್ಟಿ ಉದ್ಧಾರವನ್ನು ಮಾಡತಕ್ಕಂಥದ್ದು ರಾಜಯೋಗ ಇದ್ದರೆ, ಸಮಷ್ಟಿ ಉದ್ಧಾರ ಮಾಡತಕ್ಕಂಥದ್ದು ಇದು ಪ್ರವಚನದ ಯೋಗ. ಪ್ರವಚನ ಯೋಗದಿಂದ ಜನವನ್ನು ಉದ್ಧಾರ ಮಾಡಬಹುದೇ ವಿನಃ ಕಣ್ಣು ಮುಚ್ಕೊಂಡು ಕೊಡ್ತಕ್ಕಂಥ ರಾಜಯೋಗದಿಂದ ಅಲ್ಲ. ಇನ್ನು ತಿಳ್ಕೋಬೇಕು. ಅದಕ್ಕಾಗಿ ಸಮಾಜ ಹೆಂಗೆ ಇದ್ರೂ ಸಹಿತ ಸಮಾಜ ಸೇವೆ ಮಾಡಬೇಕು. ಮಕ್ಕಳು ಹೆಂಗೆ ಇದ್ರೂ ಮಕ್ಕಳು ಸೇವೆ ಮಾಡಬೇಕು, ಹೌದಲ್ಲ? ಹಾಗೆ ಸಮಾಜ ಸೇವೆ ಮಾಡಬೇಕು. ನಾವು ಸೇವೆ ಮಾಡಿದರೂ ಸಹಿತ ಪ್ರತಿಫಲ ಸಿಗ್ತದಂತ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಈ ಸಮಾಜ ಹೆಂಗಿರ್ತದಂತಂದ್ರೆ, ಯಾರು ವಿಷ ಉಣಿಸ್ತಾರೆ
ಅವರನ್ನು ಚುಂಬಿಸ್ತದೆ ಸಮಾಜ. ಯಾರು ಅಮೃತವನ್ನು ಕೊಡ್ತಾರೆ, ಅಮೃತ ಕೊಡ್ತಕ್ಕಂಥ ಕೈಯನ್ನು ಕಚ್ಚುವಂಥ ಸಮಾಜ ಇದು. ಆದ್ದರಿಂದ ಸಮಾಜ ಸೇವೆ ಮಾಡಬೇಕಾದ್ರೆ ಬಹಳ ತಾಳ್ಮೆ ಬೇಕು, ಬಹಳ ಸಹನೆ ಬೇಕು. ಬಸವಣ್ಣವರಿಗೆ ಅಂಥ ಅದ್ಭುತವಾಗಿರುವಂಥ ಸಹನೆ ಇತ್ತಂತ ತಿಳ್ಕೊಂಡು ಲೋಕವನ್ನು ತಿದ್ದಿರೋರು. ಲೋಕವನ್ನು ತಿದ್ದಬೇಕಂತಕ್ಕಂಥ ಉದ್ದೇಶ ಎಲ್ಲರಿಗೂ ಇರೋದಿಲ್ಲ. ಯಾಕೆ ಬೇಕು ಬೇಡಪ್ಪ ನಮಗಂತ ಅನ್ನುವಂಥದ್ದು ಏನೈತಿಲ್ಲ, ಅವರಲ್ಲಿ ಆ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಹಿಂಗೆ ಹೇಳ್ತಾರೆ, ಮೂಗು ಮುಚ್ಕೊಂಡು ಗವಿ ಸೇರ್ಕೊಂಡು ಮಾಡ್ದಾಗಿರ್ತಾರೆ ಅವರು. ಜನತೆಯಲ್ಲಿ ಬಂದು ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥದ್ದು ಅದು ಬಸವಣ್ಣನ ಯೋಗ. ಇನ್ನು ತಿಳ್ಕೋಬೇಕು. ಅಲ್ಲಿ ನೋಡಿದರೆ ಬಸವಣ್ಣವರು ಅದಕ್ಕೆ ಈ ವಚನವನ್ನು ಹೇಳ್ತಾರೆ. ಅಂದರೆ ಬಡ ಪಶು, ವೀಕ್ ಆ್ಯನಿಮಲ್, ಅದು ಬಡ ಅಂತಂದ್ರೆ ಅಶಕ್ತವಾಗಿರ್ತಕ್ಕಂಥ ಪಶು, ಪಂಕದಲ್ಲಿ ಬಿದ್ದ ಅಂದರೆ ಕೆಸರಿನಲ್ಲಿ ಬಿದ್ದಿರ್ತಕ್ಕಂಥ ಒಂದು ಬಡವಾದ ಅಶಕ್ತವಾಗಿರ್ತಕ್ಕಂಥ ದುರ್ಬಲವಾದ ಪಶು ಅದೇನು ಮಾಡ್ತದೆ, ಕಾಲು ಬಡಿತದೆ. ಅವಾಗ ಏನು ಮಾಡ್ತಾರೆ ರೈತರು, ಯಾರ ಪಶು ಬಿದ್ದಿರ್ತದ ಅದರ ಒಡೆಯರು ಬರ್ತಾರೆ. ನಾನು ನೋಡಿದ್ದೀನಿ, ಒಂದು ಹಗ್ಗ ತಗೊತಾರೆ, ಹಣಿಗೆ ಹಾಕ್ತಾರೆ. ಹಣಿಗೆ ಹಾಕಿ ಅಂದರೆ ಅದು ಕೊಂಬಿರ್ತಾವಲ್ಲ, ಹಣೆ ಹಗ್ಗ ಅಂತಾರೆ, ಅದಕ್ಕೆ ಕಟ್ಟಿ ಏನು ಮಾಡ್ತಾರೆ, ಜಗ್ಗುತ್ತಾರೆ. ಆ ಜಗ್ಗುವವರು ಎಲ್ಲಿರ್ತಾರೆ ಅಂತಂದ್ರೆ ಅವ್ರ ಕೆಸರಾಗಿರೋದಿಲ್ಲ. ಮತ್ತು ಕೆಸರಿನ ಹೊರಗಿದ್ದವರು ಮಾತ್ರ ಗಟ್ಟಿ ನೆಲದಲ್ಲಿ ನಿಂತು ಆ ಒಂದು ಪಶುವನ್ನು ಹೆಂಗೆ ಜಗ್ಗುತ್ತಾರೆ, ಹಾಗೆ ಸಂಸಾರನು ಕೆಸರಿನಲ್ಲಿ ಜೀವಾತ್ಮನೆಂಬ ದುರ್ಬಲವಾದ ಈ ಪಶು ಬಿದ್ದು ಹೊರಳಾಡ್ತಿರ್ತದೆ, ಒದ್ದಾಡ್ತಿರ್ತದೆ. ಆಗ ವಿರಕ್ತನಾಗಿರ್ತಕ್ಕಂಥ ಒಬ್ಬ ಗುರು ಏನು ಮಾಡ್ತಾನೆ, ಅನುಗ್ರಹದ ಪಾಶವನ್ನು ಈ ಜೀವಾತ್ಮನ ಪಶಿಗೆ ಹಾಕಿ ಹಿಡಿದು ಜಗ್ಗತನ ಹೊರಗೆ ಬಂದ್ಬಿಡ್ತಾನೆ. ಅದಕ್ಕಾಗಿ ನಾವೇನು ಮಾಡಬೇಕು, ಇದನ್ನು ಆ ಬಡ ಪಶು ಹೆಂಗೆ ಬಿದ್ದು ಹೊರಳಾಗ್ಲು ನಾವು ಜಗ್ಬೇಕಲ್ಲ, ಹಂಗೆ ಗುರುಗಳಾಗಿರ್ತಕ್ಕಂಥವರು, ಜಂಗಮರಾಗಿರ್ತಕ್ಕಂಥವರು, ಸೇವಾ ಮಾಡೋರು, ಯಾರು ದುರ್ಬಲರಿರ್ತಾರೆ, ಕಷ್ಟ ಕಾರ್ಪಣ್ಯದ ಕೆಸರಲ್ಲಿ ಸಿಕ್ಕಿರ್ತಾರೆ, ದುಃಖ ದುಮ್ಮಾನದಲ್ಲಿ ಬಿದ್ದಿರ್ತಾರೆ, ಅವರನ್ನು ಎತ್ತುವುದು ನಮ್ಮ ಕೆಲಸ. ಇದನ್ನು ತಿಳ್ಕೊಬೇಕು. ಅದಕ್ಕಾಗಿ ಆ ಮಾತನ್ನು ಹೇಳ್ತಾರೆ. ಇಲ್ಲಿ ಒಂದು ಭಾಳ ಚೆಂದ ನೆನಪು ಬರ್ತದೆ ನನಗೆ, ಒಂದು ಕಥೆ ನೆನಪು ಬರ್ತದೆ. ಭಾಳ ಸುಂದರವಾದಂಥ ಕಥೆ ಐತಿ. ಒಬ್ಬ ಬೇಡ ಇದ್ದ. ಆ ಬೇಡ ಒಂದು ಬೆಟ್ಟಕ್ಕೆ ಬಲೆ ಹಾಕಿ ಜಿಂಕೆಗಳನ್ನು ಹಿಡಿಬೇಕು ಅಂತ ತಿಳ್ಕೊಂಡು ಹೋದ. ಎಲ್ಲಿ ಜಿಂಕೆಗಳು ಓಡಾಡ್ತಿರ್ತಾವಲ್ಲ, ಆ ಜಿಂಕೆಗಳು ಓಡಾಡ್ತಕ್ಕಂಥ ಸ್ಥಳದಲ್ಲಿ ಹೋದ, ಒಂದು ಬಲೆಯನ್ನು ಹಾಕಿದ. ಆವಾಗ 3 ಜಿಂಕೆಗಳು ಅಲ್ಲಿ ಬರ್ತವೆ. ಒಂದು ಬುಭುಕ್ಷು ಜಿಂಕೆ, ಇನ್ನೊಂದು ಮುಮುಕ್ಷು ಜಿಂಕೆ, ಮೂರನೇದು ಮುಕ್ತ ಜಿಂಕೆ ಅಂತ 3 ಜಿಂಕೆಗಳು. ಅವು ಈ ಬುಭುಕ್ಷು ಜಿಂಕೆ ಏನು ಮಾಡ್ತು, ಒಳಗೆ ಹೋಯ್ತು. ಅವನೇನು ಮಾಡ್ದ, ತಿಳಿಯಾದ ನೀರನ್ನು ಎಳೆಯಾದ ಕರಿಕೆಯನ್ನು ಇಟ್ಟಿದ್ದ. ಅದೇನು ಮಾಡ್ತು, ಎಳೆಯಾದ ಕರಿಕೆಯನ್ನು ತಿಂತು, ತಿಳಿಯಾದ ನೀರು ಕುಡಿತು, ಆನಂದವಾಗಿ ಹೊಟ್ಟೆ ತುಂಬಿತು. ಆವಾಗ ಮೆಲಕಾಡಿಸ್ಕೋತ ಕಣ್ಣು ತೇಲಿಸ್ಕೋತ ಮಲ್ಕೊಂತದು. ಯಾವುದೋ ಬುಭುಕ್ಷು ಜಿಂಕೆ. ಇನ್ನೊಂದು ಜಿಂಕೆ ಏನು ಮಾಡ್ತು, ಅದು ಗೊತ್ತಾಯಿತು, ನಾವು ಬಂಧನದಲ್ಲಿ ಸಿಕ್ಕಿದ್ದೇವೆ, ಇದೇನೈತಲ್ಲ ಇದು ಆಮಿಷ. ಆಸೆ ಬೇರೆ, ಆಮಿಷ ಬೇರೆ. ನಾವಾಗಿ ಬಯಸ್ತಕ್ಕಂಥದ್ದು ಆಸೆ. ನಮ್ಮನ್ನು ಮೋಸಗೊಳಿಸಲಿಕ್ಕೆ, ನಮ್ಮನ್ನು ಬಂಧನ ಮಾಡಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಇನ್ನೊಬ್ಬ ಓಡಿರ್ತಕ್ಕಂಥ ಪ್ರಲೋಭನೆ ಏನಂತಲ್ಲ, ಅದು ಆಮಿಷ. ಅದಕ್ಕೆ ಆಸೆ ಆಮಿಷ ಎರಡನ್ನೂ ಕಳ್ಕೋಬೇಕು ಅಂತ ಹೇಳ್ತಾರೆ ಶರಣರು. ಆಸೆ ಆಮಿಷವನ್ನು ಅಳಿದವರಿಗಲ್ಲದೆ ಕಲ್ಯಾಣವೂ ಹೋಗಬಾರದು ಅಂತ ಮದ ಹೇಳ್ತಾರೆ. ಅದಕ್ಕಾಗಿ ಅವೆರಡನ್ನೂ ನೋಡಿ ಇದರಿಂದ ಏನೋ ಒಂದು ದುರುದ್ದೇಶ ಐತಿ, ನಮ್ಮನ್ನು ಬಂಧನದಲ್ಲಿ ಹಾಕಿ ನಮ್ಮನ್ನು ನಾಶ ಮಾಡ್ತಕ್ಕಂಥ ಒಂದು ಹುಣ್ಣಾರಿರ್ಬೇಕು ತಿಳ್ಕೊಂಡು ಅದು ಹಗರ ಹುಡುಕಾಡ್ತಾ ಇತ್ತು. ಅಂದರೆ ಬಲೆ ಬಿಟ್ಟು ಹೊರಗೆ ಹೋಗಬೇಕು ಅಂತ ಅದು ಪ್ರಯತ್ನ ಮಾಡ್ತಿತ್ತು. ಹೆಂಗ್ರಿ ಅಂತಂದ್ರೆ, ಈಗ ಮನ್ಯಾಗ ಕೂತೇನು ಟಿ ವಿ ನೋಡ್ಕೊಂತ ಮಜಾ ಮಾಡ್ಕೊತ ಕಾಲು ಕಳೀತಾರಲ್ಲ, ಅದು ಬುಭುಕ್ಷು ಜಿಂಕೆ ಇದ್ದಂಗೆ. ಈಗೇನೋ ನೀವು ಬಂದು ಪ್ರವಚನ ಕೇಳ್ತೀರಲ್ಲ, ಇದು ಮುಮುಕ್ಷು ಜಿಂಕೆ. ನಿಮಗೆ ಗೊತ್ತಾಗೈತೆ, ಈ ಆಮಿಷದಲ್ಲಿ ಸಿಕ್ಕರೆ ನಾವು ನಾಶ ಆಗ್ತೀವಿ ಅಂತ ಗೊತ್ತಾಗೇ ನೀವು ಪ್ರವಚನ ಕೇಳಕ್ಕೆ ಬಂದಿರಿ, ಹುಡುಕಾಡ್ತಾ ಇದ್ದೀರಿ. ಏನೋ ಈ ಭವದ ಈ ಒಂದು ಏನೋ ಬಂಧನದ ಈ ಬಲೆ ದಾಟಿ ಹೋಗಬೇಕಂತ ನೀವು ಬಂದಿದ್ದೀರಿ. ಪ್ರವಚನ ಹೇಳಕ್ಕೆ ಬಂದಿರತಕ್ಕಂಥ ಜಿಂಕೆ ಐತಲ್ಲ, ಅದು ಮುಕ್ತ ಜಿಂಕೆ, ತಿಳಿತೆ. ಆ ಜಿಂಕೆ ಕರಿತದ, ಇಲ್ಲಿ ಬಾ ಇಲ್ಲಿ ಅಷ್ಟೇ ನಿನಗೆ ಹಾದಿ, ಹಿಂಗೆ ಬಾ, ಹೊರಗೆ ಬಾ, ಈ ಮಾರ್ಗದಿಂದ ಹೊರಗೆ ಬಾ ಅಂತ ಕರಿತಿರ್ತದೆ. ಆವಾಗ ಏನು ಮಾಡ್ತದೆ, ಇದು ಹಗರ ಗುರುಪಥದಿಂದ ಶಿವಪಥಕ್ಕೆ ಬಂದು ಅದೇನಾಗ್ತದೆ, ಬಂಧನದಿಂದ ಹೊರಗಾಗ್ತದೆ, ಅದು ಜೀವನ್ಮುಕ್ತ ಆಗ್ತದೆ. ಅದಕ್ಕಾಗಿ ಇನ್ನು ತಿಳ್ಕೋಬೇಕು, ಎಷ್ಟು ಸೊಗಸಾಗಿ ಶರಣರ ವಚನಗಳನ್ನು ಓದಬೇಕು, ಬಹಳ ಸೊಗಸಾಗಿ ಹೇಳ್ತಾರೆ. ಒಂದು ಮಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ, ಕರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೇಯ್ದುವುದೇ ಕೂಡಲ ಸಂಗಮ ದೇವ. ಇಲ್ಲಿ
ನೋಡ್ರಿ, ಒಂದು ಮೊಲ ಅಂತ, ಅದಕ್ಕೆ 9 ನಾಯಿಗಳಂತ. ಆ 9 ನಾಯಿ ಘೇರಾವ ಮಾಡ್ಯಾವ. ಅಲ್ರಿ, ಈ ಮೊಲ ಭಾಳ ಸೂಕ್ಷ್ಮವಾದ ಪ್ರಾಣಿ, ಅದಕ್ಕೆ ಒಂದು ನಾಯಿನೇ ಸಾಕು ಮುಗಿಸ್ಲಿಕ್ಕೆ. 9 ನಾಯಿ ಹಾಕ್ಬೇಕು. 9 ನಾಯಿಗಳು ಬಂದಾಗ ಅದ್ರ ಕತೆ ಮುಗಿದು ಹೋಗ್ತದೆ. ಅದು 9 ನಾಯಿ ಘೇರವ ಮಾಡಿದಾಗ ಅದು ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಒಂದು ದಟ್ಟದಾದ ಪೊದೆ ಹುಡುಕ್ಬೇಕು. ಆ ಪೊದೆಯಲ್ಲಿ ಒಂದು ಬಿಲ ಹುಡುಕಬೇಕು. ಆ ಬಿಲದೊಳಗೆ ಹೋಗಿ ಅದು ಅಡಗಿಕೊಂಡ್ರೆ ಆವಾಗ ನಾಯಿ ಏನು ಮಾಡ್ತವ, ಆ ಪೊದೆ ದಾಟಿ ಆ ಬಿಲದೊಳಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಇಲ್ಲಿ ಜೀವಾತ್ಮ ಅನ್ನುವಂಥ ಒಂದು ಮೊಲ, ಇದಕ್ಕೆ 9 ನಾಯಿಗಳ ಗಂಟು ಬಿದ್ದಾವು. 9 ನಾಯಿಗಳಂದ್ರೆ ಯಾವ ರೀ ಅಂತ ಕೇಳಿದರೆ, ಒಳಗಿರುವಂಥವು ಅಂತಃಕರಣಗಳನ್ನು 4 ನಾಯಿಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಹೊರಗಿರ್ತಕ್ಕಂಥ ಪಂಚೇಂದ್ರಿಯಗಳನ್ನುವ 5 ನಾಯಿಗಳು, ಮೂಗು, ನಾಲಿಗೆ, ಕಣ್ಣು, ತ್ವಚ, ಕಿವಿ. ಇವಕ್ಕೇನಂತಾರೆ ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ. ಈ 4 + 5 9 ನಾಯಿಗಳು. ಈ 9 ನಾಯಿಗಳು ಏನು ಮಾಡ್ತವೆ, ಈ ಜೀವಾತ್ಮನ ಮೊಲನ ಹರಿದ ಚಿಂದಿ ಮಾಡಿ ಅದನ್ನು ಮುಗಿಸ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತವೆ ಯಾವಾಗಲೂ. ಅದಕ್ಕಾಗಿ ಈ ಜೀವಾತ್ಮನ ಮೊಲ ಏನು ಮಾಡಬೇಕು ಅಂದ್ರೆ, ಸತ್ಸಂಗ ಅನ್ನುವಂಥ ಒಂದು ಪೊದೆಯನ್ನು ಹುಡುಕಬೇಕು. ಆಮೇಲೆ ಗುರುಕರುಣೆ ಎನ್ನುವಂಥ ಒಂದು ಬಿಲವನ್ನು ಹುಡುಕಬೇಕು. ಆ ಗುರುಕರುಣೆಯನ್ನು ಬಿಲದಲ್ಲಿ ಹೋಗಿ ಅದು ಬಚಾವಾಗಿ ಬಿಟ್ಟರೆ ಆ ನಾಯಿಗಳೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳ ಕಚ್ಚಲಾರು, ಇಂದ್ರಿಯಗಳಿಂದ ಪಾರಾಗಿ ಈ ಜೀವ ಮೊಲ ಮುಕ್ತ ಆಗಬಹುದು. ಅದನ್ನು ಇಲ್ಲಿ ಭಾಳ ಚಂದ ಹೇಳ್ತಾರೆ, ಎನ್ನ ಬಿಡೆಂಬುದು ತನ್ನ ವಿಕಾರ, ತನುವಿಕಾರ, ಮನವಿಕಾರ, ಭಾವವಿಕಾರ. ಅಂದರೆ ಇಲ್ಲಿ ಒಂದು ತಿಳ್ಕೋಬೇಕು, 3 ಶರೀರಗಳನ್ನು ತಿಳ್ಕೊಂಡು ನಾನು ಹೇಳಿದ್ದೇನೆ. ಈ ಸ್ಥೂಲ ಶರೀರಕ್ಕೆ ಏನು ಕೆಲವು ಗಂಟು ಬೀಳ್ತಾವಲ್ಲ, ಅದಕ್ಕೆ ದುಶ್ಚಟಗಳು ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರಕ್ಕೆ ಇರ್ತಕ್ಕಂಥದಕ್ಕೆ ಅವಕ್ಕೆ ವೃತ್ತಿಗಳು ಅಂತ ಹೇಳ್ತಾರೆ. ಕಾರಣ ಶರೀರಕ್ಕೆ ಗಂಟು ಬೀಳ್ತಕ್ಕಂಥವಕ್ಕೆ ವಾಸನೆಗಳು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ರೀತಿಯಿಂದ ಹೇಳ್ಬೋದು, ದುಶ್ಚಟಗಳು, ದುರ್ಗುಣಗಳು, ವಾಸನೆಗಳು ಅಂತೂ ಹೇಳ್ಬೋದು. ದುಶ್ಚಟ, ದುರ್ಗುಣ ಮತ್ತು ವಾಸನೆ ಅಥವಾ ದುರ್ಭಾವ ಅಂತ. ದುಶ್ಚಟ ಬೇರೆ, ದುರ್ಗುಣ ಬೇರೆ. ಭಾಳ ಜನರಿಗೆ ದುಶ್ಚಟ ದುರ್ಗುಣದ ವ್ಯತ್ಯಾಸ ಗೊತ್ತಿಲ್ಲ. ದುಶ್ಚಟ ಸುಲಭವಾಗಿ ಬಿಡ್ಬೋದು, ದುರ್ಗುಣ ಬಿಡೋದು ಭಾಳ ಕಷ್ಟ. ಮತ್ತು ದುಶ್ಚಟದಿಂದ ಏನು ಹಾನಿ ಆಗ್ತದೆ, ಅದಕ್ಕಿಂತಲೂ ಹೆಚ್ಚಿನ ಹಾನಿ ದುರ್ಗುಣದಿಂದ ಆಗ್ತದೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದರು, ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. ಈಗ ಉದಾಹರಣೆಗಾಗಿ ದುಶ್ಚಟ ಅಂದ್ರೆ ಏನಪ್ಪ, ಬೀಡಿಸೋದು, ಸಿಗರೇಟ್ ಸೇದೋದು, ಕುಡಿಯೋದು, ಇವೆಲ್ಲ ದುಶ್ಚಟ. ದುಶ್ಚಟ ಲೀಡ್ಸ್ ಟು ದುರ್ಗುಣ. ದುಶ್ಚಟ ದುರ್ಗುಣ ಕರ್ಕೊಂಡು ಹೋಗ್ತದೆ. ಹೆಂಗೆ, ಈಗ ನೀ ಬೀಡಿ ಸೇದಿದ್ರೆ ನಿನಗೆ ಹಾನಿ ಆಗ್ತದೆ, ಅದು ಉಳಿದವ್ರಿಗೆ ಹಾನಿ ಆಗೋದಿಲ್ಲ. ಆದರೆ ಬೀಡಿ ಸೇದುವಾಗ ಇನ್ನೊಬ್ಬರಿಗೆ ಹೋಗಿಬಿಟ್ರೆ ಅವ್ರಿಗೆ ಹಾನಿ ಆಕೈತೆ. ಅಥವಾ ನಿನಗೆ ದುಡ್ಡಿಲ್ಲಪ್ಪ, ನಿನ್ನ ಹತ್ರ ದುಡ್ಡಿಲ್ಲ, ಬೀಡಿ ಸೇದು ಚಟ, ಅದಕ್ಕೇನು ಮಾಡ್ತೀಯ, ಇನ್ನೊಬ್ಬರು ಕಲಿತಾರೆ. ಹುಡುಗನಿಗೆ ಅವ್ರಿಗೆಲ್ಲ ರೊಕ್ಕ ಯಾರು ಕೊಡ್ತಾರೆ? ಬೀಡಿ ಸೇತೀನಿ ಅಂತಂದ್ರೆ ಯಾರು ತಂದೆ ತಾಯಿ ರೊಕ್ಕ ಕೊಡ್ತಾರೆ ಏನು? ಹುಡುಗರು ಏನು ಮಾಡ್ತಾವೆ, ಬೀಡಿ ಸೇದು ಚಟ ಕಲ್ತು ಕೂಡಲೇ ಯಾರ್ದಾರ ಜೇಬ್ನ ದುಡ್ಡು ಕದೀತಾರೆ. ಕದಿಯೋದು ದುರ್ಗುಣ ಆಯಿತು. ಕುಡಿಯೋದು ದುಶ್ಚಟ, ಕುಡಿದು ಹೆಂಡ್ತಿ ತಪ್ಪ 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 ಹೊಡಿತಾರಲ್ಲ, ಅದು ದುರ್ಗುಣ. ಅದಕ್ಕಾಗಿ ದುಶ್ಚಟ ದುರ್ಗುಣಕ್ಕೆ ಕರ್ಕೊಂಡು ಹೋಗೋ ಕಾರಣ ದುಶ್ಚಟನೂ ಬೇಡ, ದುರ್ಗುಣವೂ ಬೇಡ, ಅವೆರಡರಿಂದಲೂ ನಾವು ನಿರ್ಲಿಪ್ತ ಆಗಿರಬೇಕು ಅನ್ನುವಂಥ ಮಾತನ್ನು ಶರಣ ಹೇಳ್ತಾರೆ. ಅದಕ್ಕೆ ದುರ್ವ್ಯಸನಿ ದುರಾಚಾರಿ, ದುಶ್ಚಟ ದುರ್ಗುಣ ಎರಡೂ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ದುಶ್ಚಟವನ್ನು ಗೆದಿಬೋದು, ದುರ್ಗುಣ ಗೆದಿಯೋದು ಇನ್ನೂ ಕಠಿಣ, ಭಾಳ ಕಠಿಣ. ನಾವು ಹೇಳ್ತೀವಿ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲ್ಲ, ಮುನಿಯಬೇಡ, ಎಲ್ಲ ಹೇಳೋದು ಕೇಳೋದು ಎಲ್ಲ ಎಂದು ಈ 100 ವರ್ಷದಿಂದ ಹಿಂಗೆ ನಡೆದದು. ಸಾವಿರಾರು ವರ್ಷದಿಂದ ಎಲ್ಲರೂ ಕೇಳ್ಕೊತ ಬಂದಾರ. ಆದರೆ ದುರ್ಗುಣಗಳನ್ನು ಬಿಡೋದು ಅಷ್ಟು ಸುಲಭವಾದಂಥ ಮಾತಲ್ಲ, ಅದಕ್ಕೆ ಭಾಳ ಸಾಧನೆ ಬೇಕಾಗ್ತದೆ. ಒಂದು ವೇಳೆ ದುರ್ಗುಣವನ್ನು ನಾವು ಕಳೆದುಕೊಳ್ಬೋದು, ಆದರೆ ಈ ದುರ್ಭಾವ ದುರ್ವಾಸನೆ ಅಂತ ಏನದಲ್ಲ, ಅದನ್ನು ಕಳ್ಕೊಳ್ಳೋದು ಭಾಳ ಕಠಿಣ. ವಾಸನೆಗಳು ಎಷ್ಟು ಸೂಕ್ಷ್ಮ ಇರ್ತವಂತಂದರೆ ಭಾಳ ಸೂಕ್ಷ್ಮ, ಅತಿ ಸೂಕ್ಷ್ಮ ಆಗಿರ್ತಕ್ಕಂಥವು. ಅದಕ್ಕೆ ನಮ್ಮಲ್ಲಿ ಅಂತಂದರೆ ಬಿಜಾಪುರ ಮುಳ್ಳು ಅಂತಾರೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬಿಜಾಪುರ ಮುಳ್ಳು ಅಂತ ತಿಳ್ಕೊಂಡು ಇರ್ತಾವೆ. ಆ ಬಿಜಾಪುರ ಮುಳ್ಳು, ಈ ಜಾಲಿ ಮುಳ್ಳು ನಟ್ರೆ ಏನಾಗುತ್ತೆ, ಅದನ್ನ ನೀವು ತಕ್ಕೋಬೋದು, ಚಿಮಟಿಗೆ ತಕ್ಕೋಬೋದು, ಉಗುರ್ಲೇ ತಕ್ಕೋಬೋದು. ಈ ಬಿಜಾಪುರ ಮುಳ್ಳ ಅದು ಹದಗಿತ್ತಿ ಮುಳ್ಳು ಅಂತಾರೆ ಈ ಕಡೆ. ಹಾಂ ಹೌದು, ಅದು ರೂಢಿಯಲ್ಲಿ ಹಂಗೆ ಇರೋದು. ನಾವು ಬಿಜಾಪುರ ಮುಳ್ಳು ಅಂತೀವಿ, ಬಿಜಾಪುರದಾಗ ಅದು ಭಾಳ ಐತೆ ಅಂತ ಹಂಗೆ ಹೇಳ್ತಾರೆ. ಈ ಕಡೆ ಬಂದುಬಿಟ್ರೆ ಈ ದೇಶಕ್ಕಲ್ಲೇ ಅದಕ್ಕೆ ಹದಗಿತ್ತಿ ಮುಳ್ಳು ಅಂತಾರೆ. ಅದು ಇರ್ಬೋದು, ಅದಕ್ಕೆ ಅರ್ಥ ಐತೆ, ಅದು ಸುಮ್ಮನೆ ಇಲ್ಲ. ಅದು ಏನಾಕೈತ್ರಿ, ಅಳುಕುದು ಬಿಡೋದಿಲ್ಲ, ತೆಗಿಲಾಕ ಬರೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಹಿಡಿದ್ರೆ ಸಿಗೋದಿಲ್ಲ, ಚಿಟಿಗೆ ಬರೋದಿಲ್ಲ, ಅಳುಕುದು ಮಾತ್ರ ಫಜಿತ್ ಮಾಡೋದು ಬಿಡೋದಿಲ್ಲ ಅಂತೈತೆ ಅದು. ಆದ್ದರಿಂದ ಇದನ್ನು ತೆಗೆದು ಹೆಂಗೆ ಕಷ್ಟ. ಅದಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೃಷ್ಟಾಂತದ ಕಥೆ ಹೇಳ್ತೀನಿ.
ಒಬ್ಬ ಋಷಿ ಇದ್ದ. ಆ ಋಷಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ದ. ಅದು ಗಂಗಾ ನದಿ ಸ್ನಾನ ಮಾಡುವಾಗ ಹಿಂಗೆ ಕೈ ಜೋಡಿಸ್ಕೊಂಡು ಅರ್ಗೆ ಬಿಡ್ತಾರಲ್ಲ ಹಂಗೆ ಹಿಂಗೆ ಇಟ್ಕೊಂಡು ನಿಂತಿದ್ದ, ಸೂರ್ಯನಿಗೆ ಉಪಾಸನೆ ಮಾಡ್ತಾ. ಆ ಕಾಲದಲ್ಲಿ ಏನಾಯಿತು ಅಂತಂದರೆ, ಒಂದು ಇಲಿಯನ್ನು ಒಂದು ಹದ್ದು ಕಚ್ಚಿಕೊಂಡು ಆಕಾಶದಲ್ಲಿ ಹೋಗ್ತಾ ಇತ್ತು. ಅದ್ರ ಕೊಕ್ಕಿನೊಂದು ಕಳಚಿ ನೇರವಾಗಿ ಋಷಿ ಬೊಗಸೆಯಲ್ಲಿ ಬಂದು ಬಿತ್ತದು. ಅದು ಬಿದ್ದುದರಿಂದ ಅದು ಮೂರ್ಛೊಂದಿತ್ತು, ಫೆಂಟ್ ಆಗಿತ್ತು ಅದಕ್ಕೆ. ಆಮೇಲೆ ಏನು ಮಾಡಿದೋ, ಅದನ್ನು ನೋಡಿ ಪಾಪ ನೀರಿಗೆ ಹಾಕಿ ಗಾಳಿ ಗಿಳಿ ಬೀಸಿ ಅದನ್ನು ಬದುಕಿಸ್ಕೊಳ್ಳೆ ಅದ್ರ ಮೇಲೆ ಪ್ರೀತಿ ಆಯಿತು. ಅಷ್ಟಮಾದಿ ಸಿದ್ಧಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥ ಋಷಿ ಏನು ಮಾಡಿದ, ಅದನ್ನು ಮನುಷ್ಯ ಜನ್ಮಕ್ಕೆ ಕನ್ವರ್ಟ್ ಮಾಡಿಬಿಟ್ಟ. ಅದನ್ನು ಜೋಪಾನ ಮಾಡಿದ ಭಾಳ ಪ್ರೀತಿಯಿಂದ ಜೋಪಾನ ಮಾಡಿದ. ಪಾಪ ಅನಾಥ ಮಗು ದಿಕ್ಕಿಲ್ಲ ತಿಳ್ಕೊಂಡು ಮಾತಾಜಿ ಅವ್ರು ಮಾಡ್ತಾರೆ ನೋಡಿ, ಎಷ್ಟು ಮಕ್ಕಳು ಅನಾಥ ಮಕ್ಕಳು ಮಾತಾಜಿಯವ್ರು ಜೋಪಾನ ಮಾಡಲ್ವ, ಹಾಗೆ ಜೋಪಾನ ಮಾಡಿದ ಕೂಡಲೇ ಹುಡುಗಿ ದೊಡ್ಡದಾಗಿಬಿಡ್ತು. ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಯಾರಿಗೆ ನಮ್ಮಂಥವ್ರು ಸನ್ಯಾಸಿಗಳಿಗೆ ಏನಾಗುತ್ತೆ, ಇದು ಏನಾಗುತ್ತೆ ಅಂತ ಎತ್ತುಗಳನ್ನ ವ್ಯಾಪಾರ ಮಾಡೋರು, ಕುದುರೆ ವ್ಯಾಪಾರ ಮಾಡೋರಿಗೆ ಸುಳಿ ಅಂತ ಸುಳಿ ತಿಳ್ಕೊತಾರೆ. ಹಂಗಿದು ಸನ್ಯಾಸಿ ಆಕೈತಿ ಇಲ್ಲೋ ಅಂತ ತಿಳ್ಕೊಂಡು ನಮಗೂ ಸುಳಿ ಗೊತ್ತಾಯ್ತಾ. ಅದಕ್ಕೇನು ಮಾಡಿದ್ರು, ಆ ಹುಡುಗಿ ಸುಳಿ ಗೊತ್ತಾಯಿತು, ಇದೇನು ಸನ್ಯಾಸಿ ಆಗಂಗೆ ಕಾಣಲ್ಲ, ಯಾಕಂದ್ರೆ ಇದಿಷ್ಟೊಂದು ಫ್ಯಾಷನ್ ಮಾಡ್ತದೆ ಅಂತಂದರೆ ಬಹುತೇಕ ಇದಕ್ಕೆ ಲಗ್ನ ಮಾಡಿಕೊಡೋದು ಒಳ್ಳೆಯದು ಅಂತ ತಿಳ್ಕೊಂಡು ಅವ್ರ ಋಷಿಗಳು ಏನು ಮಾಡಿದರು ಅಂತಂದರೆ, ಲಗ್ನ ಮಾಡಬೇಕಂತ ನಿರ್ಧಾರ ಮಾಡಿದರು. ಲಗ್ನ ಮಾಡಬೇಕಂತ ನಿರ್ಧಾರ ಮಾಡಿದ ನಂತರ ಮತ್ತು ಯಾರನ್ನ ಹೊರ ಹುಡುಕಬೇಕು ಅಂತ ಆಲೋಚನೆ ಮಾಡಿದರು. ಹೋಗಲಿ ಸೂರ್ಯದೇವನಿಗೆ ಯಾಕೆ ಕೊಡಬಾರದು ಅಂತ ವಿಚಾರ ಮಾಡಿದರು. ತಪಸ್ವಿ ಇದ್ದರು, ಸೂರ್ಯದೇವನಿಗೆ ಆಹ್ವಾನ ಮಾಡಿದರು. 9,33,00,000 ದೂರ ಇರತಕ್ಕಂಥ ಸೂರ್ಯದೇವ 9 ನಿಮಿಷದಲ್ಲಿ ಓಡಿ ಬಂದು ಋಷಿ ಮುಂದೆ ಬಂದು ನಿಂತುಬಿಟ್ಟ. ಏನೋ ಆಜ್ಞೆ ಅಂತ ಕೇಳಿದ. ಏನಿಲ್ಲ, ನನ್ನ ಮಗಳು ದೊಡ್ಡಾಕೆಗಳ ಲಗ್ನ ಮಾಡಬೇಕಾಗ್ಯದ, ಆದ್ದರಿಂದ ನೀನೇನಾದ್ರು ಒಪ್ಪಿತೀಯನಪ್ಪ, ಮಾಡ್ಕೋತೀಯಾ ಅಂತ ಕೇಳಿದೆ. ಋಷಿಗಳ ಮಾತನ್ನು ಮೀರಕ್ಕೆ ಬರ್ತದೆ? ಸಾಧ್ಯವೇ ಇಲ್ಲ. ತಮ್ಮಂಥ ಋಷಿಗಳು ಹೇಳ್ತೀರಂದಾಗ ಎಸ್ ಐ ಆಮ್ ರೆಡಿ ಅಂದ ಸೂರ್ಯದೇವ. ಗೊತ್ತಾ? ಆವಾಗ ಮಗಳಿಗೆ ಕೇಳಿದ, ಏನಮ್ಮ ಮಗಳೇ, ಮತ್ತು ನೀನೇನಾದರೂ ಮಾಡ್ಕೋತೀಯಾ, ಒಪ್ಕೊಂತೀಯೇನು ಹೇಳು. ಬಂದ ನೋಡು, ಅಷ್ಟು ದೂರಿಂದ ಬಂದನ ಪಾಪ. ಅಂದ್ಕೊಳ್ಳೆ ನಾಕೆ ಅಂತಾಳೆ, ಅಯ್ಯಯ್ಯೋ ಅವನಲ್ಲಿ 12,000 ಡಿಗ್ರಿ ಫೆರನೀಟ್ ಇರ್ತದಂತೆ. ಇಂಥ ಒಬ್ಬ ಬೆಂಕಿಯಪ್ಪನ ಕೂಡ ಸಂಸಾರ ಮಾಡಿ ನಾನು ಹೆಂಗೆ ಸುಖ ಹೊಂದಲಿ? ಐ ಆಮ್ ಸಾರಿ, ನನಗೆ ಸಾಧ್ಯ ಇಲ್ಲ ಅಂದರು. ಅವನೇನು ಬಂದು ಅದಕ್ಕೆ ಸುಂಕಿಲ್ಲ, ವಾಪಸ್ ಹೋಗ್ಬಿಟ್ಟ. ಮುಂದೇನು ಮಾಡೋದು, ಚಂದ್ರನನ್ನು ಆಹ್ವಾನ ಮಾಡಿ. ಚಂದ್ರನು ಬಂದ, 2.5 ಲಕ್ಷ ಮೈಲಿ ದೂರ ಕ್ರಮಿಸಿ ಒಂದು 2 ನಿಮಿಷ ಬಂದು ನಿಂತ ಶರಣು ಮಾಡಿದ. ಏನೋ ಆಜ್ಞೆ ಅಂತ ಕೇಳಿದ ಋಷಿಗೆ. ಋಷಿ ಹೇಳಿದ, ಮತ್ತು ನನ್ನ ಮಗಳು ದೊಡ್ಡಕ್ಕೆಗಳ ಲಗ್ನ ಮಾಡಬೇಕಾಗಿದೆ, ಅದಕ್ಕಾಗಿ ನೀನೇನಾದರೂ ಮಾಡ್ಕೊಳ್ಳಕ್ಕ ಒಪ್ತೀಯೇನಪ್ಪ? ತಮ್ಮಂಥವ್ರು ಹೇಳಿದಾಗ, ದೊಡ್ಡವ್ರು ಹೇಳಿದಾಗ, ತಪಸ್ವಿಗೆ ಹೇಳಿದಾಗ ಇಲ್ಲ ನನಗೆ ಬರೋಲ್ಲ, ಆದ್ದರಿಂದ ಒಳ್ಳೆಯದು ಒಪ್ತೀನಿ ಅಂತ. ಆಗ ಮಗಳಿಗೆ ಕೇಳಿದ, ಏನೇ ಮಗಳೇ ಮಾಡ್ಕೊತೀಯೇನು? ಅಯ್ಯೋ ಇವನಿಗೆ ಕ್ಷಯರೋಗ ಹತ್ತಿರ್ತದೆ 15 ದಿನ ಇವನು ಕೊರ್ಕೋತ್ ಹೊಕ್ಕಾನೆ, ಕ್ಷಯ ಹಾಕೋತ್ ಹೊಕ್ಕಾನೆ, 15 ದಿನ ಉಬ್ಕೋತ್ ಹೊಕ್ಕಾನೆ. ಮತ್ತು ಅವನ ಮುಖದ ಮೇಲಂತೂ ಬರೀ ಪಿಂಪಲ್ಸ್ ಅದು, ಯಾವಾಗಲೂ ಬರೀ ಮುಖದ ಮೇಲೆಲ್ಲ ಕಲೆ ಪಿಂಪಲ್ಸ್ ಅಂತೆಲ್ಲ ಮೊಡವೆಗಳದಾವು. ಮತ್ತು ಅವನು ಭಾಳ ಕೋಲ್ಡ್ ಫೇಲೋ, ಅವನ ಅಂಥ ಕೋಲ್ಡ್ ಮನುಷ್ಯನ ಅದಕ್ಕೆ ಲಗ್ನ ಮಾಡಿಕೊಂಡ್ರೆ ನಾನು ಹೆಂಗಪ್ಪ ಅವನು ಕೂಡ ಸಂಸಾರ ಸಾರಿ ನನಗೆ ಮಾಡ್ಕೊಳಕ್ಕಾಗಲ್ಲ. ಅವನು ಪಾಪ ವಾಪಸ್ ಹೋಗ್ಬಿಟ್ಟ. ಅಂದರೆ ಇನ್ಯಾರು ಮಾಡಬೇಕು ಅಂತ ವಿಚಾರ ಮಾಡಿ ಇನ್ನೊಂದು ವರವನ್ನು ಆಹ್ವಾನ ಮಾಡಿದ. ಮೋಡರಾಜ ಬಂದ, ಮೇಘರಾಜ ಬಂದ. ಮೇಘರಾಜನು ಸಹಿತ ಋಷಿಯ ಆ ಮಾತನ್ನು ಕೇಳಿ ಒಪ್ಪಿದ. ಆವಾಗ ಈಕೆ ಮಗಳಿಗೆ ಕೇಳಿದ, ಒಪ್ತೀಯೇನಮ್ಮ? ಇವನು ಏನು ಒಂದೇ ಕಡೆ ಇರೋದಿಲ್ಲ, 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆದ್ರೆ ಸಾಮಾನು ಸವರ್ಸ್ಕೊಂಡು ಹೋಗೋದು ಭಾಳ ಕಷ್ಟ ಆಕತಿ. ಇವನ ಆಜಿಯ ಕಲ್ಲವ ಅಂತ ಒಂದು ನಿಮಿಷಕ್ಕೂ ಓಡಾಡ್ತಿರ್ತಾನೆ. ಇಂಥವನ ಚಂಚಲ ಮನುಷ್ಯ, ಒಂದೇ ಕಡೆ ಇರಂಗಿಲ್ಲ. ಯಾವಾಗಲೂ ಒಂದೇ ಕಡೆ ಇದ್ರೆ ಚಂದ ಸಂಸಾರ ಮಾಡ್ಬೋದು. ದಿನಕ್ಕೊಬ್ಬ ಟ್ರಾನ್ಸ್ಫರ್ ಆದ್ರೆ ಹೆಂಗೆ? ದಿನಕ್ಕಲ್ಲ, ಇವನು ನಿಮಿಷಕ್ಕೂ ಸೆಕೆಂಡ್ಗೂ ಆಗ್ತಾನೆ. ಮತ್ತು ಇವನು ಒಮ್ಮೊಮ್ಮೆಗೆ ಅವತಾರ ಬಂತಂದ್ರೆ ಗುರು ಮಾಡ್ತಿರ್ತಾನೆ, ಗುಡುಗೊಡಿತಾನ, ಮುಖ ಅಂತ ಕೆಟ್ಟ ಕರ್ರಗೆ ಮಾಡ್ಕೋತಾನ. ಅಯ್ಯಯ್ಯೋ ಬೇಡಪ್ಪ ಬೇಡ, ಏನ ಗುಡುಗ ಸಿಡಿಲಿನ ಹೊಡ್ತಾ ತಿಂದ್ರೆ ನನ್ನ ಗತಿ ಏನು ಅಂದ್ಕೊಳ್ಳೇನೆ ಅವನು ಪಾಪ ವಾಪಸ್ ಹೋದ. ಆದ ನಂತರ ಇನ್ಯಾರನ್ನ ಆಹ್ವಾನ ಮಾಡಬೇಕು ಅಂತಂದ್ರೆ ಪರ್ವತರಾಜನನ್ನು ಆಹ್ವಾನ ಮಾಡಿ. ಪರ್ವತರಾಜ ಬಂದ. ಪರ್ವತರಾಜ ಅವನು ಒಪ್ಪಿದ. ಋಷಿ ಹೇಳಿದ ಮಾತನ್ನು ಯಾರು ಬೀರೋದಿಲ್ಲ. ಒಪ್ಪಿದ. ಮಗಳಿಗೆ ಕೇಳಿದ, ನೀನೇನಾರು ಮಾಡ್ಕೊತಿ ನೋಡು, ಈ ಹಬ್ಬ ಬಿದ್ದಂಗೆ ಬಿದ್ದಿರ್ತದೆ, ಇದು ಮಿಸ್ಕೊಳ್ಳೋದಿಲ್ಲ ಸಹಿತ. ಇವನಿಗೂ ಕೈ ಹಿಡ್ಕೊಂಡು ಹೆಂಗೆ ಸಿನಿಮಾಕ್ಕೆ ಹೋಗ್ಬೇಕು?
ಐ ಆಮ್ ಸಾರಿ, ನನಗೆ ಸಾಧ್ಯವೇ ಇಲ್ಲ ಅಂತ. ಅದು ಪಾಪ ಪ್ರಾಣಿ ಬಂದದ್ದು ವಾಪಸ್ ಹೋಯ್ತು. ಪರ್ವತರಾಜನಿಗೆ ಕೇಳಿದವ, ಇನ್ಯಾರು ಇದ್ರೆ ಕಳಿಸ್ಕೊಡಪ್ಪ, ನನಗೆ ಸಾಕಾಗಿತ್ತು. ಕೆಲವು ಹುಡುಗಿಯರಿಗೆ ಭಾರಿ ಜಂಬಿರ್ತಾವೆ, ನಿಮಗೆ ಹೇಳ್ತೀನಿ. ನಾವು ನೂರಾರು ಸಾವಿರಾರು ವರ ತೋರಿಸಿದ್ರು ಸಹಿತ ಒಲ್ಲಿ ಅನ್ನೋದು ಕಡಿಕೆ ದರಿದ್ರ ಗಂಟು ಬೀಳ್ತಾವೆ. ಅದಕ್ಕೆ ಮ್ಯಾರೇಜ್ ಆರ್ ಡನ್ ಇನ್ ಹೆವನ್ ಅಂತ ಹೇಳ್ತಾರೆ. ಆವಾಗ ಅವನು ಒಂದು ಜಾಣತನದಿಂದ ನನ್ನನ್ನು ಕೊರೀತಕ್ಕಂಥ ಅದ್ಭುತ ಒಬ್ಬ ಮೂಷಕರಾಜ ಅಂತದಾನ, ಅವನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿ ಅವನು ಮೂಷಕರಾಜನನ್ನು ಕಳಿಸ್ಕೊಟ್ಟ. ಮೂಷಕರಾಜ ಬಂದ. ಇಲ್ಲಿವರೆಗೆ ನಾನು ಒಲ್ಲೆ 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 ಅಂತ ಹೇಳ್ತಿದ್ದಲ್ಲ ಈಕೆ ಯಾರೋ ಋಷಿಕುವರಿ ಮಗಳು. ಈ ಸಲ ಏನು ಮಾಡಿಲ್ಲ, ನಾಚ್ಕೊಂಡು ಒಳಗೆ ಓಡೇ ಹೋದ್ಲು. ಹುಡುಗಿಯರದು ಸ್ವಭಾವ ಹೆಂಗಿರ್ತದಂತಂದ್ರೆ, ಯಾವಾಗ ನಾಚ್ತಾರ ತಿಳ್ಕೊಬೇಕು, ಆ ಹುಡುಗನ ಮೇಲೆ ಮನಸ್ಸು ಐತಿ ಅಂತ ತಿಳ್ಕೊಬೇಕು. ಅಂದ್ರೆ ಅವರು ನಾನು ಎಸ್ ಅನ್ನಂಗಿಲ್ಲ, ಅವರು ಮಾಡ್ಕೋತೀನಿ ಅನ್ನಂಗಿಲ್ಲ, ನಾಚಿಬಿಡ್ತಾರೆ. ನಾಚಿಬಿಟ್ರೆ ತಂದೆ ತಾಯಿ ತಿಳ್ಕೊಬೇಕು, ಈ ಹುಡುಗನ ಮೇಲೆ ಮನಸ್ಸು ಐತಿ ಅಂತ ತಿಳ್ಕೊಬೇಕು. ಕಡಿಕೇನಾಯಿತು, ಇದು ಇಲಿ ಜನ್ಮದಲ್ಲಿ, ಇದು ಮನುಷ್ಯ ಜನ್ಮದಲ್ಲಿ. ಮನುಷ್ಯ ಜನ್ಮ ಪ್ರಾಣಿ ಜನ್ಮ ಲಗ್ನ ಮಾಡಕ್ಕೆ ಬರಲ್ಲ. ಋಷಿ ಏನು ಮಾಡಿದ್ರು, ಮತ್ತೆ ಮಂತ್ರಗಾಳಿ ಮಾಡಿ ತಪಸ್ಸಿನಿಂದ ಏನು ಮಾಡಿದ್ರು, ಮತ್ತೆ ಹೆಣ್ಣಿಲಿ ಮಾಡಿಬಿಟ್ರು. ಆ ಹೆಣ್ಣಿಲಿ ಗಂಡಿಲಿ 2 ಲಗ್ನ ಮಾಡಿ ಕಳಿಸ್ಕೊಟ್ರು. ಸಾಂಬ ಹರ 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 ಮಹಾದೇವ. ಇದರಲ್ಲಿ ಕಥೆಯಲ್ಲಿ ಮರ್ಮ ಏನು ಅಂತಂದರೆ, ಜನ್ಮಾಂತರಕ್ಕೂ ಸಹಿತ ಆ ಇಲಿಯ ವಾಸನೆ ಅದಕ್ಕೆ ಹೋಗಿರಲಿಲ್ಲ. ಮನುಷ್ಯ ಜನ್ಮ ಬಂದಕ್ಕೂ ಈ ವಾಸನೆ ಹೋಗಿರಲಿಲ್ಲ. ಒಬ್ಬ ಬೇಸ್ತ್ರ ಸನ್ಯಾಸಿ ಆಗಿದ್ದಂತೆ. ಕೂಡಲ ಸಂಗಮ ಅವನೇನು ಮಾಡಿದ, ತಪಸ್ಸು ಮಾಡ್ಕೋತ ಕೂತಿದ್ದ. ಇನ್ನೊಬ್ಬ ಯಾವನೋ ಬಂದು ಅವನು ಮೀನ ಹಿಡಕ್ಕೆ ಬಂದಾಗ ಅದಕ್ಕೊಂದು ಆಮೆ ಸಿಕ್ಬಿಡ್ತ ಅವನಿಗೆ. ಆ ಆಮೆ ಸಿಕ್ಕಾಗ ಆಮೆದ ಚಿಪ್ಪದ ಮೇಲೆ ಅವ್ನು ಜಜುತ್ತಾ ಇದ್ದ. ನೀವು ತಪಸ್ವಿ ಆಗಿದ್ದಲ್ಲ, ಯಾವ ಅಂಬಿಗರ್ ತಪಸ್ವಿ, ಅವನು ನೋಡ್ದ ಅವನಿಗೆ ತಳ್ಕೊಳಕ್ಕಾಗಲಿಲ್ಲ. ಹಿಂಗೆ ಹೊಡೆದ್ರೆ ಹೆಂಗೆ ಸಾಯ್ತದೆ, ಹಿಂಗೆ ಅಂಗತ್ ಮಾಡಿ ಹೊಡಿ ಅಂತ. ಅಂದ್ರೆ ಏನರ್ಥ, ವಾಸನೆ. ತಾನು ಅದನ್ನೆಲ್ಲ ಹಿಡಿದದ್ದು ಕೊಂದದ್ದು ಗೊತ್ತಿತ್ತಲ್ಲ. ಸನ್ಯಾಸಿಯಾಗಿ ಸನ್ಯಾಸ ದೀಕ್ಷಾ ತಗೊಂಡು ತಪಸ್ಸು ಮಾಡ್ತಿದ್ರು ಸಹಿತ ಆ ವಾಸನೆ ದೊತ್ತಂತ ಪ್ರಸಂಗ ಬಂದಾಗ ಬರ್ತಾವೆ. ಹಾಗೆ ಮನುಷ್ಯನಿಗೆ ಜನ್ಮಾಂತರಕ್ಕೂ ವಾಸನೆಗಳು ಬರ್ತಾವೆ. ನಾವು ಅದಕ್ಕೆ ಹೇಳ್ತಾರೆ ಶರಣರು, ದುಶ್ಚಟ ಗೆದಿಬಹುದು, ದುರ್ಗುಣವನ್ನೂ ಗೆದಿಬಹುದು, ದುರ್ವಾಸನೆಯನ್ನು ಕಳ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಭಾವ ನಿರ್ಭಾವವಾಗಬೇಕು, ಭಾವ ಬೆತ್ತಲೆಯಾಗಬೇಕು ಅಂತ ಹೇಳ್ತಾರೆ. ದುಶ್ಚಟವನ್ನೆಲ್ಲ ಕಳೆದುಕೊಂಡಾಗ ಕಾಯ ಪ್ರಸಾದಕಾಯವಾಗ್ತದೆ. ದುರ್ಗುಣಗಳನ್ನೆಲ್ಲ ಕಳೆದುಕೊಂಡಾಗ ಮನ ಘನಮನವಾಗ್ತದೆ. ಈ ದುರ್ವಾಸನೆಗಳನ್ನು ಕಳೆದುಕೊಂಡಾಗ ಭಾವ ನಿರ್ಭಾವವಾಗ್ತದೆ. ಅದಕ್ಕೆ ಭಾವಬತ್ತಲೆಯಾಗಬೇಕು ಅಂದ್ರೆ ಆ ಅರ್ಥದಲ್ಲಿ ಹೇಳ್ತಾರೆ. ಆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಏನು ಮುಳ್ಳಿರ್ತತೆ ಅದನ್ನು ತೆಗೆಯುವುದು ಎಷ್ಟು ಕಠಿಣವೋ, ಹಾಗೆ ವಾಸನಾರೂಪವಾಗಿರ್ತಕ್ಕಂಥ ಈ ಏನು ಬಿಜಾಪುರ ಮುಳ್ಳ ಅದನ್ನು ತೆಗೆದು ಭಾಳ ಕಠಿಣದ. ಈ ಮೂರನ್ನು ತೆಗೆದುಕೊಂಡಾಗ ನಮ್ಮ ತನುತ್ರಯಗಳೇನಾಗ್ತವ, ಡಿವೈನ್ ಆಗ್ತವೆ, ದಿವ್ಯ ಆಗ್ತದೆ. ಕಾಯ ಪ್ರಸಾದಕಾಯವಾಗ್ತದೆ, ಮನ ಘನಮನವಾಗ್ತದೆ, ಭಾವ ನಿರ್ಭಾವವಾಗ್ತದೆ. ಈ ಮೂರನ್ನು ಸಾಧನೆ ಮಾಡಿಕೊಂಡಾಗ ನಾವು ಜೀವನ್ ಮುಕ್ತರಾಗ್ತೇವೆ, ಶರಣರಾಗ್ತೇವೆ. ಅದನ್ನು ಭಾಳ ಸುಂದರವಾಗಿ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆನ್ನ ಬಾಳುವೆ, ಸಂಸಾರ ಸಂಗವ ಬಿಡಿದು ನೋಡೆನ್ನ ಮನವು, ಈ ನಾಯಿತನವು ಮಾಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಉಪಮೆಯನ್ನು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಖಡ್ಗ ಇರ್ತಿತ್ತು. ಯಾಕಂದರೆ ಆತ್ಮರಕ್ಷಣೆಗಾಗಿರ್ತಿದ್ದು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಗೊತ್ತೇನೆ, ನಮ್ಮ ಹಿಂದೂಗಳ ಹಣೆ ಬರ ಹೆಂಗಾಗಿದೆ ಅಂದರೆ, ಇವರು ಶಿವನ ಕೈಯೊಳಗೆ ತ್ರಿಶೂಲ ಕೊಟ್ಟಾರ, ವಿಷ್ಣುನ ಕೈಯಾಗ ಚಕ್ರ ಕೊಟ್ಟಾರ, ದೇವಿ ಕೈಯಾಗ ಖಡ್ಗ ಕೊಟ್ಟಾರ. ತಾವು ನಿರಾಯುಧಗಳಾಗಿದ್ದಾರೆ. ನನ್ನಂಥ ಒಬ್ಬ ಸ್ವಾಮಿ ಕೈಯಾಗಾದರೂ ಒಂದು ಬೆತ್ತ ಐತಿ, ಅಷ್ಟು ನಿಮ್ಮ ಹಣೆ ಬರಕ್ಕಿಲ್ಲ. ಆತ್ಮರಕ್ಷಣೆಗೆ ಒಂದು ಏನಾದರೂ ಆಯುಧ ಇರಬೇಕು ಅಂತ ತಿಳ್ಕೊಬೇಕು. ಅದಕ್ಕೆ ಹಿಂದಿನ ಕಾಲ ಇರ್ತಿದ್ದು. ಆವಾಗ ಖಡ್ಗ ಮನೆಯಾಗಿರುವಾಗ ಏನಾಗ್ತದೆ, ಅದು ತುಕ್ಕು ಹಿಡಿಬಾರ್ದು ಅಂತ ತಿಳ್ಕೊಂಡು ತುಪ್ಪ ಹಚ್ಚುತ್ತಿದ್ರು. ತುಪ್ಪ ಹಚ್ಚಿ ಅದನ್ನು ಸ್ವಲ್ಪ ಬಿಸಿಲಿಗೆ ಹೊರಗೆ ಇಡ್ತಿದ್ರು, ಓಣಿಯಲ್ಲಿ ಮನೆಯ ಮುಂದಿನ ಅಂಗಳದಲ್ಲಿ ಇಡ್ತಿದ್ರು. ಆ ತುಪ್ಪದ ವಾಸನೆಗೆ ನಾಯಿ ಬರ್ತಿತ್ತು, ಸಹಜ ಅದು. ನಾಯಿ ಬಂದು ಏನು ಮಾಡ್ತಿತ್ತು, ಆ ತುಪ್ಪ ಕುಡಿಬೇಕು ಅಂತ ತಿಳಿದುಕೊಂಡು ಆ ಖಡ್ಗವನ್ನು ನೆಕ್ತಿತ್ತು. ಆ ಖಡ್ಗ ನೆಕ್ತಾ ಏನಾಕಿತ್ತು, ಅದು ನಾಲಿಗೆ ಕೊರಿತಾ ಇತ್ತು. ನಾಲಿಗೆ ಕೊರಿತಾ ರಕ್ತ ಬರ್ತಿತ್ತು. ಆ ರಕ್ತ ಬರಾಗ ಏನು ಮಾಡ್ತಿತ್ತು, ರಕ್ತ ಅಂದ್ರೆ ಭಾಳ ಪ್ರೀತಿ ಅದಕ್ಕೆ. ರಕ್ತ ಕುಡಿತಾ ಇನ್ನೂ ಇದರಲ್ಲಿ ಭಾಳ ರುಚಿಯಾದ ರಕ್ತ ಐತೆ ಅಂತ ತಿಳ್ಕೊಂಡು ಮತ್ತೆ ನೆಕ್ತಿತ್ತು, ಮತ್ತೆ ಕೊರ್ಕೋತಿತ್ತು, ಮತ್ತೆ ನೆಕ್ತಿತ್ತು, ಮತ್ತೆ ಕೊರ್ಕೋತಿತ್ತು. ಕಡೆಗೆ ತನ್ನನ್ನು ತಾನು ನಾಶ ಮಾಡ್ಕೊಂಡು, ತನ್ನನ್ನು ತಾನು ಹಾಳು ಮಾಡ್ಕೊಂಡು
ಯಾವ ಪ್ರಕಾರ ನಾಯಿ ತನ್ನ ನಾಲಿಗೆಯನ್ನೆಲ್ಲ ಹಾಳು ಮಾಡಿಕೊಂಡು ಅದು ಅಧೋಗತಿಗೆ ಹೋಗ್ತದಲ್ಲ, ಹಾಗೆ ಈ ಜೀವಾತ್ಮನೆಂಬಂಥ ಈ ನಾಯಿ ಇನ್ನೆಲ್ಲೂ ಸುಖ ಅದ, ಅಲ್ಲೇ ಸುಖ ಅದ, ಇಲ್ಲಿ ಸುಖ ಅದ, ಅಲ್ಲಿ ಸುಖ ಅದ ಅಂತ ತಿಳ್ಕೊಂಡು ಈ ಬಹುಭಾರಿಯಾಗಿರ್ತಕ್ಕಂಥ ಈ ಮಾನವ ಅಲ್ಲಿ ಸುಖ ಅದ, ಅಲ್ಲಿ ಸುಖ ಅದ, ಅಲ್ಲಿ ಸುಖ ಅಂತ ತಿಳ್ಕೊಂಡು ತನ್ನಂತ ಅನ್ನೋ ಶಕ್ತಿಯನ್ನೆಲ್ಲ ಕಳ್ಕೊಂಡು ಅದರಲ್ಲಿ ಸುಖ ಆದಂಥ ಭ್ರಾಂತಿಯಿಂದ ಆ ನಾಯಿಯಂತೆ ಸರ್ವನಾಶ ಆಗ್ತಾ ಇದ್ದಾನೆ. ಅದಕ್ಕೆ ಸರ್ವನಾಶ ಆಗಬಾರ್ದು ಅಂತ ಹೇಳ್ತಾರೆ. ನಾಯಿತನಮ ಮಾಣಿಸು ಕೂಡಲ ಸಂಗಮ ದೇವ ಅಂದರು. ಇದರಲ್ಲಿ ಒಂದು ವೈಶಿಷ್ಟ್ಯ ಅದು. ನಾಯಿತನ ಅಂದರೆ ಏನಂದರೆ ನಿಮ್ಗೆ ಗೊತ್ತು, ನಾಯಿ ಒಂದನ್ನು ಕಂಡು ಒಂದಾಗದಿಲ್ಲ. ಅಂದಣವನೇರಿದ ಸೊಣಗ, ಇದು ಅದರಲ್ಲೇ ಬರ್ತದೆ. ಅಂದಣವನೇರಿದ ಸೊಣಗ ಅದು ಅಂದಣದ ಮೇಲೆ ಕೂತಿರ್ತತಿ, ಅಡಪಲ್ಲಕ್ಕಾಗ ಮೆರವಣಿಗೆ ಮಾಡ್ತಿರ್ತತೆ. ಅದನ್ನು ಒಂದು ಸುಮ್ಮನೆ ದೃಷ್ಟಾಂತ. ನಾಯಿನ ಅಡಪಲ್ಲಕ್ಕೆ ಕೂಡಿಸಿ ಒಳ್ಳೆಯ ಆಭರಣದ ಹಾಕಿ ಮಾಡಿ ಅದನ್ನು ತೊಗೊಂಡು ಹೋಗ್ತಿದ್ರಂತ. ಆವಾಗ ಅದೇನು ಮಾಡ್ತಂತ ನಾಯಿ ಅಲ್ಲಿ ಅಡಕ ಬಲ್ಕ ನೋಡ್ತಂತ. ಅಲ್ಲೇನಿರ್ತದಲ್ಲ ಹೊಲಸು, ಆ ಹೊಲಸು ನೋಡಿ ಟಣ್ಣನ ಜಿಗಿತಂತ ಮತ್ತು ಆಮೇಲೆ ಬಂದು ಕೂತಂತ. ಹಾಗೆ ಮನಸ್ಸನ್ನು ಈ ನಾಯಿ ಯಾವುದೇ ಸ್ಥಾನ ಮಾನ ಗೌರವ ಇಂಥ ಸ್ಥಾನದಲ್ಲಿದ್ದರೂ ಸಹಿತ ಈ ಮನಸ್ಸನ್ನು ನಾಯಿ ಏನು ಮಾಡ್ತದೆ, ಎಲ್ಲಿ ಕೆಟ್ಟ ವಸ್ತು ಇರ್ತದ ಅದನ್ನು ಹೋಗಿ ಕಬಳಿಸಿ ಮತ್ತೆ ಗೊತ್ತಿಲ್ಲ ಬಂದು ಕೂಡ್ತತಿ. ಅದಕ್ಕಾಗಿ ಸಾಮಾನ್ಯ ತಿಳ್ಕೊಬಾರ್ದು. ಮನಸ್ಸನ್ನು ನಾಯಿಗೆ ಹೋಲಿಸಿ ಯಾಕೆ ಹೋಲಿಸ್ತಾರಂತಂದರೆ ಅದು ಉದ್ದೇಶಪೂರ್ವಕವಾಗಿ ಅದರದ್ದು ಅಷ್ಟು ಕೆಟ್ಟ ಗುಣ ಆಯ್ತು ಅನ್ನೋದನ್ನ ಅದನ್ನು ತೋರಿಸ್ತಾರೆ, ಅದನ್ನು ಪಳಗಿಸ್ಬೇಕು ಅಂತ ಹೇಳ್ತಾರೆ ಅವರು. ಕಾಂಚನವೆಂಬ ನಾಯನೆಚ್ಚಿ, ಅದು ಇದು ಒಂದು ಇನ್ನೊಂದು ದೃಷ್ಟಿಯಿಂದ ಉದಾಹರಣೆ ಹೇಳ್ತಾರೆ. ಕಾಂಚನ ಅನ್ನುವಂಥ ನಾಯಿಯನ್ನು ನಚ್ಚಿಕೊಂಡಿರ್ತಕ್ಕಂಥ ಮಾನವ ಅದಕ್ಕೆ ಅದರ ಸಲುವಾಗಿ ತನ್ನ ಸಮಯವನ್ನೆಲ್ಲ ಹಾಳು ಮಾಡ್ತಾನೆ ವಿನ ದೇವರು ಧರ್ಮ ಪ್ರವಚನ ಇಂಥದ್ರಲ್ಲಿ ಆಸಕ್ತಿ ಇರೋದಿಲ್ಲ. ಅಂತ ಹಡಕೆಗೆ ಮೆಚ್ಚಿದ ಸೊಣಗ ಮೃತದ ರುಚಿಯೇ ಬಲ್ಲುದೇ ಅಂದರೆ ಆ ಹಡಕೆ ಅಂದರೆ ಹೊಲಸು, ಆ ಹೊಲಸು ತಿನ್ನತಕ್ಕಂಥ ನಾಯಿಗೆ ಪ್ರವಚನಾಮೃತ ಅಂತಕ್ಕಂಥ ಆಸುದೆಯನ್ನು ಕುಡಿಬೇಕಂತ ಇಷ್ಟ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಎಷ್ಟು ಕ್ಷಣಭಂಗುರವಾಗಿರ್ತಕ್ಕಂಥದ್ದು ಇದು ಸಂಸಾರ ಅಂತಕ್ಕಂಥದ್ದು ಇಲ್ಲಿ ಭಾಳ ಸೊಗಸಾಗಿ ಶರಣ ಹೇಳ್ತಾರೆ. ಕಪ್ಪೆ ಸರ್ಪನ ನೆಳಲ ಲಿಪ್ಪಂತೆ ಎನಗಾಯಿತಯ್ಯ, ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ, ಕರ್ತೃ ಕೂಡಲ ಸಂಗಮ ದೇವ ಇವ ತಪ್ಪಿಸಿಯನ್ನನ್ನು ರಕ್ಷಿಸಯ್ಯ. ಇಲ್ಲಿ ಒಂದು ಮಾತು ತಿಳ್ಕೋಬೇಕು. ಕರ್ತೃ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳುವಾಗ ಅವರು ಶೇಶ್ವರವಾದಿಗಳಿದ್ದು ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಶೇಶ್ವರವಾದ ನಿರೀಶ್ವರವಾದದ ವ್ಯತ್ಯಾಸ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ದೇವರ ವಿಷಯದಲ್ಲಿ ಅದನ್ನು ಸಾಕಷ್ಟು ನಾನು ಹೇಳ್ತೀನಿ. ಇಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ. ನಿರೀಶ್ವರವಾದಿಗಳು ಅಂತಂದ್ರೆ ಏನು? ನಿರೀಶ್ವರವಾದಿಗಳಂದ್ರೇನು? ದೇವರು ಸೃಷ್ಟಿಕರ್ತ ಅಂತ ಒಪ್ಪಲಾರದವರು ನಿರೀಶ್ವರವಾದಿಗಳು. ಜೈನರು, ಬೌದ್ಧರು. ಆದರೆ ಅವರನ್ನು ನಾಸ್ತಿಕರನ್ನಬಾರ್ದು. ನಾಸ್ತಿಕರಂದ್ರೆ ಏನು ಗೊತ್ತಾ? ದೇವರನ್ನು ಒಪ್ಪಬಾರ್ದು, ಆತ್ಮವನ್ನು ಒಪ್ಪಬಾರ್ದು, ಮುಕ್ತಿಯನ್ನು ಒಪ್ಪಬಾರ್ದು, ಪಾಪ ಪುಣ್ಯ ಒಪ್ಪಬಾರ್ದು, ಪುನರ್ಜನ್ಮ ಒಪ್ಪಬಾರ್ದು. ಹೀಗೆ ಯಾರು ಇವನ್ನೆಲ್ಲ ಒಪ್ಪೋದಿಲ್ಲ ಅವರು ನಾಸ್ತಿಕರು. ಆದರೆ ಜೈನರು ಇವೆಲ್ಲವನ್ನೂ ಒಪ್ತಾರೆ. ಆದರೆ ಸೃಷ್ಟಿಕರ್ತ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಒಪ್ಪೋದಿಲ್ಲ. ಆದ್ದರಿಂದ ಅಂಥವರಿಗೆ ನಿರೀಶ್ವರವಾದಿಗಳು ಅಂತ ಹೇಳ್ತಾರೆ. ಬೌದ್ಧರಿಗೆ ಅವರಿಗೆ ಅಜ್ಞೇಯವಾದಿಗಳು ಅಂತ ಹೇಳ್ತಾರೆ. ದೇವರದಾನೋ ಇಲ್ಲೋ ಅಂತ ಕೇಳಿದರೆ ಬುದ್ಧ ವಾಸ್ ಸೈಲೆಂಟ್ ಅಬೌಟ್ ಗಾಡ್ ಅಂತ ಹೇಳ್ತಾರೆ. ಅದು ಅದಾನ ಅಂತೂ ಹೇಳೋದಿಲ್ಲ, ಇಲ್ಲಂತೂ ಹೇಳೋದಿಲ್ಲ. ಅದಕ್ಕೇನೋ ಅಜ್ಞೇಯವಾದ ಅಗ್ನೋಸ್ಟಿಸಿಸಮ್ ಅಂತ ಹೇಳ್ತಾರೆ. ಸೃಷ್ಟಿಕರ್ತನಾದ ಪರಮಾತ್ಮ ಇಲ್ಲ, ಅನಂತ ಜೀವರುಗಳು ಇದ್ದಾರೆ ಅಂತ ಜೈನರು ಒಪ್ತಾರೆ. ಆದರೆ ಬಸವಣ್ಣನವರು ಅನಂತ ಜೀವರುಗಳು ಇದ್ದ ಇಷ್ಟೇ ಅಲ್ಲ, ಜೊತೆಗೆ ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂಥ ಒಬ್ಬ ಪರಮಾತ್ಮ, ಸೃಷ್ಟಿಕರ್ತ ಪರಮಾತ್ಮ ಇದ್ದಾನೆ ಅಂತ ಒಪ್ತಾರೆ. ಅದಕ್ಕಾಗಿ ಇದಕ್ಕೆ ಕರ್ತೃ ಕೂಡಲ ಸಂಗಮ ದೇವ ಅನ್ನೋ ಶಬ್ದವನ್ನು ಕೊಡ್ತಾರೆ. ಒಂದು ಸುಂದರವಾದೊಂದು ಉಪಮೆ ಐತೆ ನೋಡ್ರಿ. ಹೆಂಗಂದರೆ ಒಂದು ಕಪ್ಪಿತ್ತಂತ. ಆ ಕಪ್ಪೆ ಏನು ಮಾಡಿತ್ತು, ನೆಳಲು ಹುಡ್ಕೊಂಡು ಹೋಗ್ತಾ ಇತ್ತು ಬಿಸಿಲಿನ ಬೇಗೆಯಿಂದ. ಅದು ಕಪ್ಪಿದು ಹಿಂಗಿರ್ತದೆ, ಒಮ್ಮೆ ನೆಲದಾಗೂ ಇರ್ತದೆ, ನೀರಿನಾಗೂ ಇರ್ತದೆ. ಕೆಲವು ಜನ ಇರ್ತಾರೆ ಹೆಂಗೆ ಅಂದ್ರೆ ಲೌಕಿಕ ಪಾರಲೌಕಿಕ ಎರಡಲ್ಲಿಯೂ ಅವ್ರು ಇರ್ತಾರೆ. ಕೆಲವು ಮನುಷ್ಯರು ಹೆಂಗಿರ್ತಾರೆ ಅಂದ್ರೆ ಮೀನಿದ್ದಂಗೆ ನೀರಿನಲ್ಲಿ ಮಾತ್ರ ಇರ್ತಾರೆ. ನೀರು ಬಿಟ್ಟು ಹೊರಗೆ ಬಂದ್ರೆ ಆ ಮೀನು ಹೆಂಗೆ ಬದುಕೋದಿಲ್ವೋ ಹಾಗೆ ಲೌಕಿಕವಾಗಿರ್ತಕ್ಕಂಥ ನೀರನ್ನು ಬಿಟ್ಟು ಆಧ್ಯಾತ್ಮ ಪ್ರಪಂಚಕ್ಕೆ ಬಂದರೆ ಚಟಪಡಿಸ್ತಿರ್ತಾರೆ. ಮೀನು ಹೆಂಗೆ ಚಟಪಡಿಸ್ತಿರ್ತದೆ ಹಂಗೆ. ನೀವು ಬೇಕಾದ್ರೆ ನಿಮ್ಮ ಗೆಳೆಯರನ್ನು ಬಹುಬಾರಿಗಳ ಮನೆ ಬರೀ ಟಿ ವಿ ನೋಡ್ಕೊತ ಕೂಡ್ತಕ್ಕಂಥ ಏನು ಬಹುಬಾರಿಗಳದಾರಲ್ಲ ಅಂಥವ್ರನ್ನ ಭೂಮಿ ಜೀವಗಳನ್ನ ಕರ್ಕೊಂಬರ್ರಿ ಒಂದಿನ. ಅವ್ರ ಪ್ರವಚನ ಕೇಳಬೇಕಾದ್ರೆ ಅವರಿಗೆ ಚಟಪಟ ಒದ್ದಾಡ್ತಾರೆ. ಯಾವಾಗ ಹೋಗ್ಯಾನೆ, ಯಾವ ಕ್ಲಬ್ಗೆ ಹೋಗ್ಯಾನೆ ಅಂತಿರ್ತಾರೆ. ಹಾಗೆ ಮೀನಿನಂಥ ಜನ ಅವು. ಏನಕ್ಕೆ ಎಲ್ಲರೂ ಅಧ್ಯಾತ್ಮ ಜೀವಿಗಳಿರ್ತಾರೆ. ಅವರು ಲೌಕಿಕದೊಳಗೆ ಒಂದು ಕ್ಲಬ್ಬಿನಾಗ ಕೂಡಿಸ್ರಿ ಅವ್ರಿಗೆ ಎಂದೆಂದೂ ಅಲ್ಲಿ ಹೋಗೋಕ್ಕಾಗಲ್ಲ. ನಿಮ್ಮಂಥವ್ರು ಇರ್ತಾರಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಇನ್ನು ಕೆಲವ್ರು ಹೆಂಗಿರ್ತಾರೆ, ಅವರು ಕೂಡ ಒಡನಾಟ ಮಾಡ್ತಿರ್ತಾರೆ. ನಮ್ಮಂಥವ್ರು ಅಧ್ಯಾತ್ಮ ಜೀವಿಗೂ ಒಡನಾಟ ಮಾಡ್ತಿರ್ತಾರೆ. ಹಂಗೆ ಕಪ್ಪಿದ್ದಂಗೆ ಅವರು ಅಂದರೆ ಲೌಕಿಕ ಪಾರಲೌಕಿಕ ಎರಡನ್ನೂ ಅವರು ಅನುಷ್ಠಾನ ಮಾಡ್ತಕ್ಕಂಥ ಜನ.
ಅವ್ರಿಗೆ ಗೃಹಸ್ಥರಂತಾರೆ, ಶರಣರಂತೂ ಹೇಳ್ತಾರೆ. ಅದಕ್ಕೆ ಒಂದು ಕಪ್ಪೆ ಇತ್ತು. ಇಲ್ಲಿ ಉದಾಹರಣೆ ಅಂದರೆ ಜೀವ ಅನ್ನುವ ಕಪ್ಪೆಗೆ ಹೇಳ್ತಾರೆ. ಅದು ಹೋಗ್ತಾ ಇರುವಾಗ ಒಂದು ನೆಳಲು ಬೇಕಾಗಿತ್ತು ಅದಕ್ಕೆ. ಅಲ್ಲೊಂದು ಸರ್ಪ ಕೂತಿರ್ಬೇಕ, ಒಂದು ಗಡ್ಸರ್ಪ ಕೂತಿತ್ತು. ಅದಕ್ಕೆ 5 ಹೆಡೆ ಇದ್ದು. 5 ಹೆಡೆ ಸರ್ಪದ ನೆಳಲಲ್ಲಿ ಬಿದ್ದಿತ್ತಲ್ಲ, ಅದಂತೂ ಈ ನೆಳಲಿನಲ್ಲಿ ಇವತ್ತು ಯಾಕೆ ನಾನು ಬೋರ್ಡಿಂಗ್ ಲಾಜಿಂಗ್ ಮಾಡ್ಕೊಂಡು ಕ್ಯಾಂಪ್ ಮಾಡ್ಕೊಂಡು ಇಲ್ಲೇ ಇವತ್ತು ವಸತಿ ಮಾಡ್ಕೊಂಡು ಹೆಂಗಾರು ಅನಾಯಾಸ ಐ ಬಿ ಸಿಕ್ಕಂಡು ನಾವು ಊರಿಗೆ ಹೋಗ್ತಿರ್ಕೊಂಡು ಬೆಂಗಳೂರು ಧಾರವಾಡದಾಗ ಯಾವ್ದಾರು ಐಬ್ಯಾಗ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀವಲ್ಲ, ಹಂಗದು ಇಲ್ಲಿ ಯಾಕೆ ರೆಸ್ಟ್ ತೊಗೊಂಡು ಹೋಗಬಾರ್ದು, ಹೋಗಲಿ ಇವತ್ತು ರಾತ್ರಿ ಇಲ್ಲೇ ಯಾಕೆ ಕ್ಯಾಂಪ್ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಕಪ್ಪು ಏನು ಮಾಡ್ತೋ ಆ ನೆಳಲಿನಲ್ಲಿ ಕೂತಂತ. ಅದು ವಿಚಾರ ಮಾಡಿರಿ, ಹಾವಿನ ಮುಖ್ಯ ಆಹಾರ ಯಾವುದು? ಕಪ್ಪೆ. ತಾನಾಗೇ ತನ್ನ ಬಾಯಿ ಹತ್ರ ಬಂದದ ಕಪ್ಪೆ ಅಂದ್ರೆ ಅದು ಬಿಡ್ತದ? ಬಿಡಕ್ಕೆ ಸಾಧ್ಯನೇ ಇಲ್ಲ. ನುಂಗಿ ನೀರು ಕುಡಿತೈತೆ. ಹಾಗೆ ಜೀವಾತ್ಮನೆಂಬ ಕಪ್ಪೆ ಸಂಸಾರನು ಸರ್ಪದ ಕೆಳಗೆ ಮಾಯನ್ನು ನೆಳಲೇನು ಬಿದ್ದದ, ಆ ನೆಳಲನ್ನು ಆಶ್ರಯಿಸಿಕೊಂಡದು. ಅದಕ್ಕೆ 5 ಹೆಡೆಯದವು. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ 5 ಹೆಡೆಗಳು. ಆ 5 ಹೆಡೆಗಳ ಆ ನೆಳಲನ್ನುವ ಮಾಯೆಯಲ್ಲಿ ಜೀವವೆನ್ನುವ ಕಪ್ಪೆ ಹೋಗಿ ಕುಳಿತು ವಿಶ್ರಾಂತಿ ತಗೊಂಡು ಆವತ್ತು ಕ್ಯಾಂಪ್ ಮಾಡಿದ್ರೆ ಅದರ ಕತೆ ಮುಗೀತು, ಸರ್ವನಾಶ ಅಂತ ತಿಳ್ಕೋಬೇಕು. ಆದ್ದರಿಂದ ಜೀವಾತ್ಮನಾಗಿರ್ತಕ್ಕಂಥವನು ಸಂಸಾರದ ಮಾಯೆಯಲ್ಲಿ ಸಿಗಬಾರದು ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸೊಗಸಾಗಿ ಶರಣರು ಹೇಳ್ತಾರೆ. ಇನ್ನೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಉಪಮೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಶರಣರು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಶೆಯ ಲಟ್ಟುತ್ತ ಬರೆ ಕಂಡು, ಭರದಿಂದ ಹೋಗಲೆಡೆಯಿಲ್ಲದೆ ಭಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ, ಹಾವ ಕಂಡು ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲ್ಲೆ, ಜೇನ ಹುಳುಗಳು ಮೈಯ ನೂರುವಾಗ ಮೂಗಿನ ತುದಿಯಲ್ಲಿ 1 ಹನಿ ಮಧುಬಿಂದು ಬೀಳೆ, ಆ ಮಧುವಂ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆ ತುದಿಯಲ್ಲಿ ಆ ಮಧುವಂ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗರ, ಇದನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯನಾಗಿ ನಿಂದ ನಿಲುವು ಚೆನ್ನರಾಮ. ಅವು ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ ಇಲ್ಲಿ. ನೋಡ್ರಿ, ಒಬ್ಬ ಊರಿಗೆ ಹೋಗ್ಬೇಕಾಗಿದೆ, ಒಬ್ಬ ಮನುಷ್ಯನಿಗೆ ಊರಿಗೆ ಹೋಗ್ಬೇಕಾಗಿದೆ. ಎಲ್ಲಿಗೆ ಹೋಗ್ಬೇಕಾಗ್ಯದ? ಊಟಿಗೆ ಹೋಗ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅರಣ್ಯದಲ್ಲಿ ದಾಟಿ ಹೋಗಬೇಕು ಅಂತ ಒಂದು ಸುಂದರವಾದಂಥ ಉಪಮೆ ಇಲ್ಲಿ ಬರ್ತದೆ. ಹೋಗುವಾಗ ಅವನು ಹೋಗ್ತಾ ಇದ್ದ ಎದುರಿಗೆ ಒಂದು ಹುಲಿ ಬಂದ್ಬಿಡ್ತು. ಎದುರಿಗೆ ಹುಲಿ ಬಂತು ಅಂತ ತಿಳ್ಕೊಂಡು ಹಿಂದಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟ. ಅಲ್ಲಿ ಒಂದು ರಾಕ್ಷಸು ಬಾಯಿ ತಗೊಂಡು ನಿಂತಿತ್ತು. ರಾಕ್ಷಸ ತಿಳ್ಕೊಂಡು ಬಲಕ್ಕೆ ಹೋಗ್ಬೇಕು ಅನ್ನೋಟ್ಟಿಗೆ ಅಲ್ಲಿ ಕಾಡಾನೆಗಳ ಹಿಂಡಿತ್ತು. ಇಲ್ಲಿ ಬಲಕ್ಕೆ ಹೋದ್ರೆ ಕಾಡಾನೆಯನ್ನು ತಿಳ್ಕೊಂಡು ಎಡಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ಕಾಡ್ಗಿಚ್ಚು ಅಂದರೆ ಬೆಂಕಿ ಹತ್ತಿ ಉರಿತಾ ಇತ್ತು. ಈಗ 4 ದಿಕ್ಕು ದಿಗ್ಬಂಧನವಾದಾಗ ನಿರುಪಾಯನಾಗಿ ಗತಿ ಇಲ್ಲದೆ ಅಲ್ಲಿರತಕ್ಕಂಥ ಒಂದು ಹಾಳಬಾವಿ, ಆ ಹಾಳಬಾವಿಯಲ್ಲಿ ಆದರೂ ಒಳಗಿಳಿದು ಬಚಾವಾಗಬೇಕಂತ ಅಲ್ಲಿರ್ತಕ್ಕಂಥ ಒಂದು ಬಾವಿ ಮೇಲೆ ಒಂದು ಗಿಡ ಇತ್ತು. ಅದರ ಬೇರು ಅದರ ಕೆಳಗಿಳಿದಿದ್ದು, ಆಲದ ಬೇರು, ಬಿಳಲು ಅಂತಾರಲ್ಲ, ಆ ಬೇರು ಅಥವಾ ಬಿಳಲು ಹಿಡ್ಕೊಂಡು ಕೆಳಗಿಳಿಬೇಕು ಅಂತ ಹಿಡ್ಕೊಂಡು ಕೆಳಗಿಳಿತಾ ಇದ್ದ. ಅಂಥ ಪ್ರಸಂಗದೊಳಗೆ ಅವೇನು ಇಳಿತಾ ಇದ್ದಲ್ಲ, ಕೆಳಗೊಂದು ಘಟಸರ್ಪ ಇತ್ತು. ಹೆಂಗೆ ಬಾಯಿ ತಗೊಂಡು ಕೂತೈತಿ. ಒಂದೊಂದು ಘಟಸರ್ಪ ಹೆಂಗಿರ್ತಾವೆ ಹುಲಿನ ನುಂಗುತಕ್ಕಷ್ಟು ದೊಡ್ಡ ಘಟಸರ್ಪ ಮನುಷ್ಯನ ಗುಟಕ್ಕೆ ನುಂಗು ಬಿಡ್ಬೋದು. ಹಿಂಗೆ ಬಾಯಿ ತಗೊಂಡು ನಿಂತೈತಿ. ಅವನು ಹಿಂಗೆ ಮೇಲೆ ಹಿಂಗೆ ಜೊತಾಡ್ತಾ ಇದ್ದಾನೆ, ಬೇರು ಹಿಡ್ಕೊಂಡಾನ. ಆ ಬೇರು ಹಿಡ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಕೆಳಗಿಳಿದ್ರೆ ಇನ್ನು ಬಿದ್ದು ಸತ್ತೋಗ್ತೀನಲ್ಲ, ಅದ್ರ ಬಾಯಾಗೆ ಸಿಕ್ಬಿಡ್ತೀನಲ್ಲ ಅಂತಂದು ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡಾನ. ಅವಾಗ ಏನಾಯಿತು ಅಂತಂದ್ರೆ ಅಲ್ಲಿ ಮೇನು ಜೇಂಗೊಡ ಇತ್ತು. ಆ ಜೇಂಗೊಡ ಇದ್ದಂಥ ಪ್ರಸಂಗದೊಳಗೆ ಒಂದು ಏನು ಮಾಡಿತು ಅಂತಂದ್ರೆ ಒಂದು ಗಿಳಿ ಬಂದು ಅದನ್ನು ಕುಕ್ಕಿಬಿಡ್ತು. ಆವಾಗ ಆ ಮಧು ಜೇನುತುಪ್ಪ ಮೂಗಿನ ತುದಿ ಮೇಲೆ ಬಿತ್ತು. ಯಾವ ಬೇರು ಹಿಡ್ಕೊಂಡಾನಲ್ಲ ಅದಕ್ಕೆ 2 ಇಲಿ ಕಟ್ ಕಡಿತಾ ಇದ್ದು. ಕರಿ ಇಲಿ ಒಂದು, ಬಿಳಿ ಇಲಿ ಒಂದು. ಕರಿ ಇಲಿ ಬಿಳಿ ಇಲಿ ಕಡಿತಾ ಇದ್ದಾವೆ. ಕಡಿತಾ ಇವೆ. ಆ ತಳಗೆ ಬಿದ್ದರೆ ಹಂಗೆ ತಗೊಂಡು ಅದ್ರಾಗ ಹೋಗ್ಬಿಡ್ತಾನೆ. ಅಂಥ ಸಂದರ್ಭದೊಳಗೆ ಜೇನುತುಪ್ಪ ಮೂಗಿನ ತುದಿ ಮೇಲೆ ಬಿದ್ದಾಗ ಏನು ಮಾಡ್ತಾನೆ? ನೆಕ್ಕೋತ್ ಕೂತಾನ. ಇನ್ನು ಹೆಂಗಾದ್ರೂ ಸಾಯ್ತಾನಂತ ತಿಳ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಬಂತು. ಅವ್ರೇನು ಮಾಡಿದ್ರೆ ಹೆಲಿಕಾಪ್ಟರ್ ಬಿಟ್ಟರು. ತೊಟ್ಟಲ್ದಾಗ ಕೂಡೋ ತೊಟ್ಟಲ್ದಾಗ ತೊಟ್ಟಲ ಹೆಲಿಕಾಪ್ಟರ್ದಾಗ ತೊಟ್ಲ ಬಿಡ್ತಾರೆ. ತೊಗೊಂಡು ಬಂದು ಅವ್ರೇನು ಮಾಡಿದ್ರು, ಒಂದು ತೊಟ್ಲ ಬಿಟ್ಟರು. ತೊಟ್ಟಲ ಕೂಡು, ನಿನ್ನ ಮೇಲೆ ಜಗ್ತೀನಿ. ತಡಿಯಪ್ಪ ತಡಿ, ನಿನ್ನ ತೊಟ್ಲ ಅಂಕತನ ಇರಲಿ, ನಾನು ಜೇನುತುಪ್ಪ ತಿಂತೀನಿ ಅಂತ ತಿಳ್ಕೊಂಡು ಹೇಳ್ತಿದ್ದಾನೆ. ಹಾಗೆ ಇದೊಂದು ದೃಷ್ಟಾಂತ ಏನಪ್ಪ ಅಂತಂದ್ರೆ, ಈ ಭವದ ಪಥದಲ್ಲಿ ಪ್ರತಿಯೊಬ್ಬ ಮಾನವರು ಹೋಗ್ತಾ ಇರ್ತಾರೆ. ಹೋಗುವಾಗ ನಮಗೇನಾಗ್ತದೆ? ಹುಲಿ ಅಂದ್ರೆ ಏನಪ್ಪ ಅಂತಂದ್ರೆ ರಿಷಡ್ ವರ್ಗಗಳಿದ್ದ ಹಾಗೆ, ಕಾಡಾನೆಗಳು ಅಂದ್ರೆ ಮದಗಳಿದ್ದ ಹಾಗೆ, ಇಲ್ಲಿ ರಕ್ಕಸಿ ಅಂದ್ರೆ ಮಾಯೆ ಇದ್ದ ಹಾಗೆ, ಆಮೇಲೆ
ಕಾಡ್ಗೆ ಚೂ ಅಂತಂದರೆ ಇದು ತಾಪತ್ರಯ ಇದ್ದ ಹಾಗೆ. ಹೀಗೆ ನಾಲ್ಕು ದಿಕ್ಕೆಟ್ಟಾಗಿರ್ತಕ್ಕಂಥ ಈ ಮಾನವ ಸಂಸಾರದ ಕೂಪದಲ್ಲಿ ಬಾವಿಯಲ್ಲಿ ಇಳಿದು ಬಚಾವಾಗಬೇಕು ಅಂತ ಅವೊಂದು ಹಗ್ಗ ಇದು ಹಿಡ್ದಾನೆ, ಬೇರು ಹಿಡ್ದಾನೆ. ಆ ಬೇರು ಯಾವುದು ಅಂದ್ರೆ ಆಯುಷ್ಯನೂ ಬೇರು. ಯಾವ ಆಯುಷ್ಯನೂ ಬೇರದಲ್ಲ ಅದನ್ನು ಹಗಲು ರಾತ್ರಿಗಳನ್ನುವಂಥ ಬಿಳಿ ಇಲಿ ಕರೀಲಿ ಕಡಿತಾವೆ. ಕಟ್ ಒಂದು ಸೆಕೆಂಡ್ ಹಿಂಗೆ ಕಟ್ ಅಂತಿರ್ತಾವೆ ನೋಡಿ. ಕಟ್ ಸೆಕೆಂಡ್ ಅಂದ್ರೆ ಏನಂದ್ರೆ ಅದು ಇಂಗ್ಲೀಷ್ ಯೂಟಿ ಕಟ್ ಆಯುಷ್ ಬೇರೆ ಕಟ್ ಅಂತ ಅದು ಹೇಳ್ತಿರ್ತೈತಿ. ನಿಮ್ಗೆ ಅದ್ರ ಕಲ್ಪನೆನೇ ಇಲ್ಲ. ಆಮೇಲೆ ಕೆಳಗೆ ಕೂತೈತಿ ಯಾವುದು ಮೃತ್ಯುದೇವತೆ ಅನ್ನುವಂಥ ಸರ್ಪ. ಮೃತ್ಯುದೇವತೆ ಅನ್ನೋ ಸರ್ಪ ಕೂತೈತಿ. ಇಂಥ ಪ್ರಸಂಗದೊಳಗೆ ಏನಾಗ್ಯದ, ಅಲ್ಲಿ ವಿಷಯ ವಾಸನೆ ಅಂತಕ್ಕಂಥ ಜೇನುತುಪ್ಪ ಮುಗಿನ ತುದಿ ಮೇಲೆ ಬಂದೈತಿ. ಅಂದರೆ W3 ಅಂತ ಹೇಳಿದಿಲ್ಲ, ವಿಷಯ ವಾಸನೆ ನೆಕ್ಕೋತ್ತು ಕುಳಿತಿದ್ದಾನೆ. ಆವಾಗ ಗುರು ಅನ್ನೋನು ಬಂದಾನ, ಆಧ್ಯಾತ್ಮದ ಹೆಲಿಕಾಪ್ಟರ್ ತಗೊಂಡು ಬಂದಾನೆ. ಅನುಗ್ರಹ ಅಂತಕ್ಕಂಥ ತೊಟ್ಟಿಲ ಬಿಟ್ಟಾನ, ಪ್ರವಚನನು ತೊಟ್ಟಿಲ ಬಿಟ್ಟಾನ. ಆ ಪ್ರವಚನನು ತೊಟ್ಟಿಲಾಗ ನೀನು ಕೂತು ಪಜಾವಾಗೋ ಮಗನೇ ಅಂತ ಹೇಳ್ತಾ ಇದ್ದಾನೆ. ಅವಂತಾನೆ ನಿಂದ್ರಿ ನನಗೆ ಇನ್ನೂ ಅಷ್ಟು ಅದು ಲಗ್ನ ಅದು ಮಾಡ್ಕೋಬೇಕಾಗೈತೆ, ಇನ್ನೂ ಅಷ್ಟು ಮಜಾ ಮಾಡಬೇಕಾಗ್ಯದ ಅಂತ ತಿಳ್ಕೊಂಡು ವಿಷಯ ವಾಸನೆಯನ್ನು ಅವನು ಕುಡಿತಾ ತಾನು ಸರ್ವನಾಶವಾಗ್ತಾನೆ ಅನ್ನುವಂಥ ಸುಂದರವಾದ ಮಾತನ್ನು ಹೇಳ್ತಾರೆ. ಎಷ್ಟು ಸೊಗಸಾದ ಕಲ್ಪನೆ ಇದೆ ಶರಣರ ಈ ಒಂದೊಂದೊಂದೊಂದೊಂದೊಂದು ವಚನಗಳನ್ನು ಓದಿದರೆ ಅದರಲ್ಲಿ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ತತ್ವಗಳನ್ನು ನಾವು ಕಾಣಬಹುದು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯರತ್ನವ ಕೆಡಗುಡದೆ ನಿನ್ನಿಂದ ನೀನು ಅಲಂಕರಿಸಿದೆಯಾದಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ಪ್ರಭುದೇವರು ಭಾಳ ಚಂದ ಹೇಳ್ತಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಯಾವ ಸಮಯದಲ್ಲಿ ಭೂಮಿ ಬರ್ತದೋ ಯಾವ ಸಮಯದಲ್ಲಿ ಹೋಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಎಷ್ಟೆಷ್ಟೋ ದೊಡ್ಡ ಶ್ರೀಮಂತರು, ದೇಶಪಾಂಡೆ ಅಂತಕ್ಕಂಥವ್ರು, ದೊಡ್ಡ ಜಾಗೀರ್ದಾರು ಯಾಕೆ ಅರಸೊತ್ತಿಗೇನೆ ಕಳ್ಕೊಂಡು ಎಲ್ಲ ಸಂಪತ್ತನ್ನೇ ಕಳ್ಕೊಂಡು ಹೋಗೋದು ನಾವು ನೋಡ್ತೀವಿ. ಹೇಮ ನಿನ್ನದಲ್ಲ, ಏನೋ ಸಂಪತ್ತಿರ್ತದ. ಇವತ್ತು ಬಂಗಾರಿನ ಎಷ್ಟೆಷ್ಟು ಬಂಗಾರ ಇದ್ರೆ ನೋಡಿದ್ರಲ್ಲ ನೀವು. ಮೊನ್ನೆ ಊರಾಗ ಹೋಗಿದ್ದೀವಲ್ಲ, ಒಬ್ಬ ಸಾಹುಕಾರನ ಏನು ಹಣೆ ಬರ ಆಯಿತು, ಎಲ್ಲ ಎಷ್ಟು 1000 ತೊಲ ಬಂಗಾರ ಇತ್ತು ಅಂತ ಎಲ್ಲ ಕಳ್ಕೊಂಡು ಇವತ್ತು ಬಿಕಾರಿಗಳಾಗಿರೋದನ್ನು ನಾವು ನೋಡ್ತೀವಿ. ಹೇಮ ನಿಲ್ಲ, ಕಾಮಿನಿ ನಿನ್ನವಳಲ್ಲ, ಯಾರ್ಯಾರು ಕೂಡ ಬರೋದಿಲ್ಲ. ಆರು ಇಲ್ಲ, ಕೆಟ್ಟವಂಗೆ ಕಳೆಯಿಲ್ಲ, ಜಗದನೆಂಟ ನೀನೇ ಯಾ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದಕ್ಕಾಗಿ ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಈ ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿದಾಗ 3 ಪ್ರಕಾರ ಗೆಳೆಯರನ್ನು ಮಾಡ್ಕೋತಾರೆ. ಒಬ್ಬ ಒಳ್ಳೆ ಮನುಷ್ಯ ಆಯಿತು, ಕೇಳ್ರಿ ಭಾಳ ಚಂದ ಹೇಳ್ತೀನಿ. 3 ಪ್ರಕಾರ ಗೆಳೆಯರಿದ್ರು ಅವನಿಗೆ. ಏನಪ್ಪ ಅಂದ್ರೆ ಒಬ್ಬ ಜಡಪ್ಪ, ಇನ್ನೊಬ್ಬ ನೆಂಟಪ್ಪ, ಇನ್ನೊಬ್ಬ ಪುಣ್ಯಪ್ಪ ಅಂತ 3 ಪ್ರಕಾರ ಗೆಳೆಯರಿದ್ರು. ಅವನು ಭಾಳ ಒಳ್ಳೆಯವರಿದ್ರು ಸಹಿತ ಒಳ್ಳೆತನಕ್ಕೆ ಜನ ಬಿಡ್ತಾರಂತ ಹೇಳಕ್ಕೆ ಬರೋಂಗಿಲ್ಲ ರೀ. ನಾವು ಒಳ್ಳೆಯವರಾಗಿದ್ದು ಸುಮ್ಮನೆ ಇದ್ದರೂ ಸಹಿತ ಇನ್ನೊಬ್ರು ತೊಂದರೆ ಕೊಡ್ಬೋದು. ನಾವು ಕರೆಕ್ಟ್ ಡೈರೆಕ್ಷನ್ದಾಗ ಗಾಡಿ ತೊಗೊಂಡು ಹೋಗ್ತಿದ್ರು, ಸ್ವಲ್ಪ ಇನ್ನೊಬ್ಬನು ರಾಂಗ್ ಸೈಡ್ ಬಂದು ನಮಗೆ ಗುದ್ದು ಬಿಡ್ಬೋದು. ತಿಳಿತಾ ಈ ಜಗತ್ತಿನೊಳಗೆ ಹಂಗೆ ನಡೀತಾವೆ. ಅದಕ್ಕೆ ಯಾವನೋ ಅವನ ಮೇಲೆ ಏನಾಕಿಲ್ಲ, ಒಂದು ಕಟ್ಲೆ ಹಾಕ್ಬಿಟ್ಟು ಕೋರ್ಟಿಗೆ ಎಳೆದ್ಬಿಟ್ಟ. ಯಾರನ್ನ? ಒಬ್ಬ ಶಂಕರಪ್ಪ ಸಾವುಕಾರ ಅಂತ ತಿಳ್ಕೊಂಡು ಒಬ್ಬ ಒಳ್ಳೆ ಸಜ್ಜನ ಶರಣ ಇದ್ದ. ಅವನ ಮೇಲೆ ಕೋರ್ಟಿಗೆ ಎಳೆದ್ಬಿಟ್ರು. ಕೋರ್ಟಿಗೆ ಎಳೆದ ಕೂಡಲೇ ಇನ್ನು ಕೋರ್ಟಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಕೋರ್ಟಿಗೆ ಹೋಗ್ಬೇಕಾದ್ರೆ ಸಾಕ್ಷಿ ಹೇಳಬೇಕು. ಸಾಕ್ಷಿ ಆವಾಗ ಜಡಪ್ಪ ಅಂತ ಒಬ್ಬ ಗೆಳೆಯ ಇದ್ದ. ನೋಡಪ್ಪ ಮಿಸ್ಟರ್ ಜಡಪ್ಪ, ನಿನಗೆಷ್ಟೋ ಸಹಾಯ ಮಾಡಿದ್ದೀನಿ ನಾನು, ನೀನು ಬಂದು ನನಗೆ ಸಾಕ್ಷಿ ಹೇಳಿ ಈ ಕಟ್ಲೆಯಿಂದ ನನ್ನನ್ನು ಮುಕ್ತನಾಗಿ ಮಾಡಬೇಕು ಅಂತ ಕೇಳ್ಕೊಂಡ. ಆವಾಗ ಅವನು ಜಡಪ್ಪ ಅಂತಾನ, ನೋಡಪ್ಪ ನಾನಂತೂ ನನ್ನ ಮನೆ ಬಾಗಿಲು ಬಿಟ್ಟು ಹೊರಗೆ ಬರೋದಿಲ್ಲ ಅಂದ. ಅಯ್ಯ ಮನೆ ಬಿಟ್ಟು ಬರೆದಿದ್ರೆ ಹೆಂಗಪ್ಪ ಅಲ್ಲಿ ನಡೀತದೆ ಅಂತ. ಅಷ್ಟೇಪ್ಪ ನನಗೆ ಬರೋಕ್ಕಾಗಲ್ಲ, ಐ ಆಮ್ ಸಾರಿ ಅಂದ. ಆಮೇಲೆ ನೆಂಟಪ್ಪನ ಹತ್ರ ಬಂದ. ಅವನಂದ, ನಾ ಬರ್ತೀನಪ್ಪ, ಆದರೆ ಕೋರ್ಟ್ ಬಾಗಿಲವರೆಗೆ ಮಾತ್ರ ಬರೋಣ, ನಾನು ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂದ. ಒಳಗೆ ಬರ್ದಿದ್ರೆ ಹೆಂಗಪ್ಪ ಅಂತ. ನಾನೇನು ಮಾಡಲಿ, ನನಗೆ ಅಷ್ಟೇ ಬರೋಕ್ಕೆ ಸಾಧ್ಯದ, ಒಳಗೆ ಹೋಗೋ ಸಾಮರ್ಥ್ಯವಿಲ್ಲ, ಶಕ್ತಿ ಇಲ್ಲ ಅಂದ. ಆಮೇಲೆ ಪುಣ್ಯಪ್ಪ ಅಂತಿದ್ದ, ಅವನ ಹತ್ರ ಬಂದ. ನಾ ಬರ್ತೀನಿ ಅಂತಂದ. ಅವನು ಬಂದ, ಕೋರ್ಟ್ನ ಒಳಗೂ ಬಂದ, ಸಾಕ್ಷಿ ಹೇಳಿದ, ಬಿಡುಗಡೆ ಮಾಡಿದ. ಆ ಕೋರ್ಟ್ನಲ್ಲಿ ಅವನಿಗೇನೊಂದು ಕೇಸ್ ಇತ್ತು, ಅದರಿಂದ ಅವನು ವಿಮುಕ್ತನಾದ. ಆ ಕೋರ್ಟ್ನಲ್ಲಿ ಕೇಸನ್ನು ಗೆದ್ದ. ಈ ದೃಷ್ಟಾಂತ ಹೆಂಗದಪ್ಪ ಅಂದರೆ, ಅದಕ್ಕೆ ನಾವು ಈ ಜಗತ್ತಿನೊಳಗೆ ಬದುಕಿದಾಗ ಅನೇಕ ಥರದ ಈ ಜಡಪ್ಪ, ನೆಂಟಪ್ಪ, ಪುಣ್ಯಪ್ಪ ಅಂತ ಗೆಳೆಯರನ್ನು ಏನು ಗಳಿಸ್ತೀವಿ. ನಮ್ಮ ಕೂಡ ಬಂದು ನಮ್ಮ ಕಷ್ಟ ಕಾರ್ಪಣ್ಯವನ್ನು ಬಿಡಿಸೋರು ಯಾರಪ್ಪ? ಈಗ ಜಡಪ್ಪ ಅಂದರೆ ಏನು ಅಂದರೆ ಹೊಲ, ಮನೆ, ಸ್ಥಾವರಾಸ್ತಿಗಳು.
ಬೇಕಾದಷ್ಟು ಸಂಪತ್ತು, ಬಂಗಾರ, ಬೆಳ್ಳಿ, ದುಡ್ಡು, ದುಗ್ಗಾಣಿ ತುಂಬಿ ತುಳುಕ್ತಾ ಇದ್ರು ಸಹಿತ ಸತ್ತ ನಂತರ ಯಮನ ಕೋರ್ಟಿನಲ್ಲಿ ಬಂದು ಸಾಕ್ಷಿ ಹೇಳಲಿಕ್ಕೆ ಯಾವ ಸ್ಥಾವರ ಆಸ್ತಿಗಳು ಹೊರಗೆ ಬರೋದಿಲ್ಲ, ಬಾಗಿಲದು ಹೊರಗೆ ಸಹಿತ ಬರೋದಿಲ್ಲ. ನೆಂಟಪ್ಪ ಅಂದ್ರೆ ಬೀಗರು, ಬೀಜರು, ಹೆಂಡ್ರು, ಮಕ್ಕಳು ಇತ್ಯಾದಿ ಸಂಬಂಧಿಕರು ಏನಿರ್ತಾರೆ ಅವ್ರು ಬರ್ತಾರೆ. ಎಲ್ಲಿವರೆಗೆ ಬರ್ತಾರೆ? ಗೋರಿ ಹತ್ರ ಬರ್ತಾರೆ. 3 ಹಿಡಿ ಮಣ್ಣು ಹಾಕಿ ಹೋಗಿ ನಿಮ್ಮ ಹೆಸರಲ್ಲೇ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ, ಹಬ್ಬ ಮಾಡ್ಕೊಂಡು ಉಣ್ತಾರೆ, ಅಷ್ಟೇ ಮುಗಿದೋಯ್ತು. ಆದರೆ ಅಲ್ಲಿ ಯಮನ ಕೋರ್ಟಿನಲ್ಲಿ ಬಂದು ನಿಮ್ಮ ಪರವಾಗಿ ಸಾಕ್ಷಿಯನ್ನು ಹೇಳಿ ನಿಮಗೆ ಬಂದಿರತಕ್ಕಂಥ ಈ ಕಷ್ಟವನ್ನು ಬಿಡುಗಡೆ ಮಾಡೋರು ಯಾರಪ್ಪ ಅಂತಂದರೆ ಪುಣ್ಯಪ್ಪ ಮಾತ್ರ ಸಾಧ್ಯ, ಉಳಿದವ್ರಿಗೆ ಯಾರು ಸಾಧ್ಯ. ಪುಣ್ಯ ಅಂತಕ್ಕಂಥ ವಸ್ತು ಇದ್ದರೆ ಅದನ್ನು ಎಲ್ಲ ಬಂಧನದಿಂದ ಬಿಡುಗಡೆ ಮಾಡ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ಪುಣ್ಯ ಗಳಿಸ್ಕೋಬೇಕು. ಪುಣ್ಯ ಗಳಿಸ್ಕೋಬೇಕಂತಂದ್ರೆ ಏನು? ದಾನ, ಧರ್ಮ, ಪರೋಪಕಾರ ಮಾಡಬೇಕು. ಇಂಥ ದಾನ, ಧರ್ಮ, ಪರೋಪಕಾರ ಮಾಡುವಂಥ ಪುಣ್ಯಮಯ ಜೀವನವನ್ನು, ಶರಣ ಜೀವನವನ್ನು ಬದುಕಬೇಕಾದ್ರೆ ನಾವು ಏನು ಮಾಡಬೇಕು? ಬರೇ ಗಳಿಸೋದ್ರಲ್ಲಿ ಹೋಗದೆ ಜ್ಞಾನ ಸಂಪತ್ತನ್ನು ಗಳಿಸ್ಕೋಬೇಕು. ಜ್ಞಾನ ಸಂಪತ್ತು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು. ಜ್ಞಾನ ಎಲ್ಲಕ್ಕಿಂತಲೂ ಶ್ರೇಷ್ಠ. ಅದಕ್ಕಾಗಿ ಇಲ್ಲಿ ಸರಸ್ವತಿಯನ್ನು ಮತ್ತು ಲಕ್ಷ್ಮಿಯನ್ನು ಏನೋ ಒಂದು ಸಿಂಬಲೈಸ್ ಮಾಡಿದ್ದಾರೆ. ಅದು ಮಾಡೋದ್ರಲ್ಲಿ ಸಹಿತ ಎಷ್ಟು ಅರ್ಥ ಐತೆ ಅಂತ ತಿಳ್ಕೋಬೇಕು. ಲಕ್ಷ್ಮೀನ ಎದ್ರ ಮೇಲೆ ಕೂಡಿಸಿದ್ದಾರೆ? ಕಮಲದ ಮೇಲೆ. ನೀರಿನ ಮೇಲೆ ತೇಲುವ ಕಮಲು ಅದು ಅಗಳಾಡ್ತಿರ್ತದೆ, ಒಯ್ದಾಡ್ತಿರ್ತದೆ. ಅಂದರೆ ಅದು ಚಂಚಲೆ ಅಂತ. ಲಕ್ಷ್ಮಿ ಮಹಾ ಚಂಚಲೆ. ಮನಿ ಕಮ್ಸ್ ಆ್ಯಂಡ್ ಗೋಸ್, ಮಾರಾಲಿಟಿ ಕಮ್ಸ್ ಆ್ಯಂಡ್ ಸ್ಟೇಜ್, ನಾಲೆಜ್ ಕಮ್ಸ್ ಆ್ಯಂಡ್ ಗ್ರೋಸ್ ಅಂತ ಹೇಳ್ತಾರೆ. ಲಕ್ಷ್ಮಿ ಬರ್ತದ ಹೊಕ್ಕದ ಚಂಚಲೆ. ಆದರೆ ಜ್ಞಾನ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠ. ನೋಡ್ರಿ, ನಮ್ಮಲ್ಲಿ ಹೊಲ ಇದ್ದರೆ, ಮನೆ ಇದ್ದರೆ, ಆಸ್ತಿ ಇದ್ದರೆ, ದಾಯಾದಿಗಳು, ಬಂಧು ಬಳಗ ಎಲ್ಲರೂ ಪಾಲ ಬಿಡ್ತಾರಿಲ್ಲ. ಆದರೆ ನಮ್ಮ ಜ್ಞಾನವನ್ನು ಯಾರೇ ಕೊಡ್ತಾರೆ? ಒಬ್ಬ ಅಣ್ಣ MA PhD ಆಗಿ ಅಪಾರವಾದ ಸಂಪತ್ತನ್ನು ಜ್ಞಾನ ಗಳಿಸ್ಕೊಂಡವನಿಗೆ ನಿನ್ನ ಜ್ಞಾನ ಒಂದು ನಮ್ಗೊಟ್ಟು ಕೊಡಪ್ಪ ಅಂತ ತಿಳ್ಕೊಂಡೆ ಯಾರಾದರೂ ಕುವೆಂಪು ಅವ್ರಿಗೆ ಕೇಳ್ಯಾರ? ಏನು ಮಾತಾಜಿಯವ್ರು ಇಷ್ಟು ಸಂಪತ್ತು ಕೇಳಿದ್ರು ಅಂತ ತಿಳ್ಕೊಂಡು ಆ ಸಂಪತ್ತನ್ನು ಯಾರಿಗೆ ಕೇಳ್ತಾರ? ಕೊಡ್ರಿ ಅಂತ. ಅದು ಹಂಚಲಿಕ್ಕೆ ಬರೋದಿಲ್ಲ. ಉಳಿದ ಯಾವುದೇ ಲೌಕಿಕ ಸಂಪತ್ತಿದ್ರೆ ಅದನ್ನು ಬೇಡ್ತಾರೆ. ಸರ್ಕಾರದವ್ರು ಟ್ಯಾಕ್ಸ್ ಹಾಕ್ತಾರೆ ಹೆಚ್ಚು ದುಡ್ಡು ಆದರೆ ಈವರೆಗೂ ಜಗತ್ತಿನೊಳಗೆ ಇಷ್ಟು ಪುಸ್ತಕ ಬರೆದಿರಿ, ಮಾತಾಜಿಯವರ 80 ಪುಸ್ತಕ ನೀವು ಪ್ರಕಟ ಮಾಡಿದಿರಿ ಅಂತ ತಿಳ್ಕೊಂಡು ಇವರಿಗೊಂದು 8 ಲಕ್ಷ ರೂಪಾಯಿ ಏನು ಟ್ಯಾಕ್ಸ್ ಹಾಕ್ಯಾರೇನು? ಇಲ್ಲ. ಅದೇ ಒಬ್ಬ ಫ್ಯಾಕ್ಟ್ರಿ ಮಾಲಕ ಅಷ್ಟು ಲಕ್ಷ ಗಳಿಸಿದ್ರೆ ಅದಕ್ಕೆ ಟ್ಯಾಕ್ಸ್ ಬೀಳ್ತದೆ. ಆದ್ದರಿಂದ ಈ ಜ್ಞಾನ ಸಂಪತ್ತನ್ನು ಯಾರೂ ಬೇಡಲಾರು. ದಯಾದಿ ಯಾಕೆ ಕಳ್ಳಕಾಕರು ಇದನ್ನು ಕರೀಲಾರು. ಸರ್ಕಾರ ಇದಕ್ಕೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಆ ಲಕ್ಷ್ಮಿಗಿಂತಲೂ ಸರಸ್ವತಿ ಶ್ರೇಷ್ಠ ಅಂತ ತಿಳ್ಕೊಂಡು ಸರಸ್ವತಿಯನ್ನು ಎದರ ಮೇಲೆ ನಿಲ್ಲಿಸ್ಯಾರ? ಬಂಡೆ ಮೇಲೆ, ರಾಕ್. ಆ ಬಂಡೆ ಎಷ್ಟು ಭದ್ರವಾಗಿರ್ತದೆ, ಎಷ್ಟು ಅಚಲವಾಗಿರ್ತದೆ, ಹಾಗೆ ಜ್ಞಾನ ಸಂಪತ್ತನ್ನು ಶ್ರೇಷ್ಠ. ಅದಕ್ಕೆ ಮಾನವನಾಗಿ ಹುಟ್ಟಿ ಬಂದ ನಂತರ ಕೇವಲ ಉಣ್ಣೋದು, ತಿನ್ನೋದು, ಮಲಗೋದು, ಪಶುಗಳಂತೆ ಮಾಡಿದರೆ ಅದು ನಿಜವಾಗಿರ್ತಕ್ಕಂಥದ್ದು ಗುರಿಯಲ್ಲ. ಜ್ಞಾನ ಸಂಪತ್ತನ್ನು ಗಳಿಸಬೇಕು. ಜ್ಞಾನೋದೇವತು ಕೈವಲ್ಯಂ ಅಂತ ಶಂಕರಾಚಾರ್ಯ ಹೇಳಿದರು. ಜ್ಞಾನ ನಿನ್ನ ಒಡವೆ ಎಂಬುದು ಜ್ಞಾನ ಅಂತ ತಿಳ್ಕೊಂಡು ಹೇಳಿದರು. ಯಾಕೆ? ಅಜ್ಞಾನದಿಂದಲೇ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗೋದು ನಾವು. ಅದಕ್ಕಾಗಿ ಜ್ಞಾನನು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಜ್ಞಾನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಬಹಳ ಸೊಗಸಾಗಿ ಸುಂದರವಾಗಿ ಈ ವಚನದಲ್ಲಿ ನಮ್ಮ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಬಹಳ ಸುಂದರವಾದ ಕಲ್ಪನೆ ಇದೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇಲ್ಲಿ ಸಂಸಾರ ಅಂದರೆ ಎಷ್ಟು ಕ್ಷಣಿಕ ಅನ್ನೋದ್ರ ಬಗ್ಗೆ ಉದಾಹರಣೆ ಕೊಡ್ತಾರೆ. ಗಾಳಿಯ ಸೊಡರಂತ. ಗಾಳಿಗಿಟ್ಟಿರ್ತಕ್ಕಂಥ ದೀಪ ಗಾಳಿ ಯಾವ ಕ್ಷಣದಲ್ಲಿ ಯಾರು ಹೋಗ್ತದೆ ಹೇಳಕ್ಕೆ ಬರಂಗಿಲ್ಲ. ಸಂತೆಯ ಮಂದಿ ಬರ್ತಾರ ಹೋಗ್ತಾರ ಅಂದ್ರೆ ನೋಡ್ರಿ, ನಮಗೆ ನಂಬಿಕೆ ಇತ್ತೇನ್ರಿ? ರಾಜೀವ್ ಗಾಂಧಿಯವರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲಿ ಹೋಗ್ತಾರಂತ ನಂಬಿಕೆ ಇತ್ತು ನಮಗೆ. ಮುಂದಿನ ಪ್ರಧಾನಿ ಆಗ್ತಾರಂತ ತಿಳ್ಕೊಂಡು ಎಲ್ಲರೂ ಕನಸ್ಕೊಂಡಿದ್ರು. ಎಲ್ಲರಿಗೂ ಬಹುತೇಕ ಇವರೇ ಬರ್ಬೋದು ಅಂತ ತಿಳ್ಕೊಂಡು ಅಂದಿದ್ರು. ಆದರೆ ಇವತ್ತು ಹೋದ್ರೆ ಇಲ್ಲ, ಯಾರ್ಯಾರು ಯಾವಾಗ ಹೋಗ್ತಾರೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಾವೇನು ಸಂಜೀವಿನಿ ಕುಡಿದೀವಿ ಅಂತ ತಿಳ್ಕೊಂಡು ಶಾಶ್ವತ ಇಲ್ಲೇ ಇರ್ತೀವಿ ಅಂತ ತಿಳ್ಕೊಂಡು ಬರೀ ದುಡ್ಡು ಗಳಿಸೋ ಸಲುವಾಗಿನೇ, ಸಂಪತ್ತು ಗಳಿಸೋ ಸಲುವಾಗಿನೇ ಕಾಲ ಕಳೀಬಾರ್ದು. ಯಾವ ಕ್ಷಣಕ್ಕೆ ನಾವು ಹೋಗ್ತೀವೋ ಇಲ್ಲೋ ಅದಕ್ಕಾಗಿ ಆ ಹಾದಿ ಬುತ್ತಿ ನಾವು ಕಟ್ಕೊಂಡು ಹೋಗ್ಬೇಕು. ಹಾದಿ ಬುತ್ತಿ ಅಂದರೆ ನೀವು ಪಿಕ್ನಿಕ್ ಹೋಗ್ತೀವಿ, 10 ಹುಡುಗರೆಲ್ಲ ಕೂಡಿ ಪಿಕ್ನಿಕ್ ಹೋಗುವಾಗ ಯಾರು ಹೋಳಿಗೆ ಕಟ್ಕೊಂಡ್ಬಂದಿರ್ತಾರೆ, ಯಾರು ಮೊಸರನ್ನ ಕಟ್ಕೊಂಡ್ಬಂದಿರ್ತಾರೆ, ಯಾರ್ಯಾರು ಏನೇನು ತಿಂಡಿ ಅಥವಾ ಪ್ರಸಾದ ಕಟ್ಕೊಂಡ್ಬಂದಿರ್ತಾರೆ ಅವರು ಅಲ್ಲಿ ಹೋಗಿ ಕಾವೇರಿ ನದಿ ದಂಡೆ ರಂಗನ ತಿಟ್ಟು ನೋಡ್ಕೊಂಡು ಅಲ್ಲಿ ಕೂತು ಊಟ ಮಾಡ್ತಾ ಇರ್ತಾರೆ. ಯಾರ್ಯಾರು ಏನೇನು ಕಟ್ಕೊಂಡ್ಬಂದಿರ್ತಾರೆ ಅದನ್ನು ಅವರು ಉಣ್ತಾ ಇರ್ತಾರೆ. ಹೋಳಿಗೆ ಕಟ್ಕೊಂಡ್ಬಂದ ಹೋಳಿಗೆ ಉಣ್ತಾನೆ, ಮುದ್ದೆ ಉಣ್ತಾನೆ, ಅನ್ನ ಉಣ್ತಿರ್ತಾನೆ, ಏನೂ ಕಟ್ಕೊಂಬರಲ್ಲ ಹಾಗೆ ಬಂದಿರ್ತಾನೆ ನೋಡಿ. ಆ ಪಿಕ್ಕಿ ಅವನ ಮುಖ ನೋಡ್ತಿರ್ತಾನೆ. ಹೌದಲ್ಲ? ಹಾಗೆ ಯಾರೋ ಈ ಪುಣ್ಯ ಅನ್ನುವಂಥ ಪ್ರಸಾದ ತಗೊಂಡು ಹೋಗ್ತೀವಿ, ನಾವು ಸುಖವಾಗಿ ಆರಾಮ ಊಟ ಮಾಡ್ತೀವಿ.
ಆದ್ದರಿಂದ ನಮ್ಮ ಸುಖಮಯವಾದ ಜೀವನದ ಪುಣ್ಯ ಅಂತಕ್ಕಂಥ ಸಂಪತ್ತು, ಅದು ನಮ್ಮ ಕೂಡ ಬರ್ತಕ್ಕಂಥ ಪುಣ್ಯ ಪಾಪ ಒಂದೇ ಇದನ್ನು ತಿಳ್ಕೋಬೇಕು. ಅದಕ್ಕಾಗಿ ಪುಣ್ಯವನ್ನು ಗಳಿಸಬೇಕು. ಕೇವಲ ಈ ಸಂಸಾರ ಶಾಶ್ವತ ತಿಳ್ಕೋಬಾರ್ದು, ಇದು ಕ್ಷಣಭಂಗುರವಾಗಿರ್ತಕ್ಕಂಥದ್ದು ಅನ್ನೋದನ್ನು ಶರಣರು ಭಾಳ ಸೊಗಸಾಗಿ ಹೇಳ್ತಾರೆ. ರಾತ್ರಿ ಸಮಯದಲ್ಲಿ ಪಕ್ಷಿಗಳೆಲ್ಲ ಒಂದು ಗಿಡದ ಮೇಲೆ ಕೂಡ್ತಾವೆ. ಕೂತಾಗ ಏನದವ ಎಲ್ಲ ಕೂತಿರ್ತಾವೆ ಅಷ್ಟೇ, ಬೆಳಗ್ಗೆ ಎದ್ಕೊಳ್ಳಿ ಒಂದಕ್ಕೊಂದು ಸಮಯದಲ್ಲಿ ಎಲ್ಲ ಹಾರಿ ಹೋಗ್ಬಿಡ್ತಾವೆ. ಹಾಗೆ ಸಂಸಾರ ವೃಕ್ಷದಲ್ಲಿ ಯಾವುದೋ ಒಂದು ಮಾಯೆ ಆವರಿಸಿದಾಗ ನಾವು ಗಂಡ ಹೆಂಡ್ತಿ ಮಕ್ಕಳು ಬರೀ ಬಂದು ಬಳಗ ಅಂತ ಕೂತಿರ್ತೇವೆ, ಆಮೇಲೆ ಎಲ್ಲ ಹಾರಿ ಹೋಗ್ಬಿಡೋದು, ಒಂದಿನ ಎಲ್ಲರೂ ಹೋಗೋದೆ. ಆದ್ದರಿಂದ ಇದು ಬಹಳ ಕ್ಷಣಿಕವಾಗಿರ್ತಕ್ಕಂಥದ್ದು ಸಂಸಾರ. ಆದ್ದರಿಂದ ಸಂಸಾರವನ್ನೇ ನಂಬಿ ನೆಚ್ಚಿಕೊಂಡು ಶಾಶ್ವತವಾಗಿರ್ತಕ್ಕಂಥ ಶಿವ ಸಂಪತ್ತನ್ನು, ಆ ದೈವೀ ಸಂಪತ್ತನ್ನು ನೀವು ಮರಿಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಸಂಸಾರ ಹೇಸ್ತಲ್ಲರು. ನಮ್ಮ ಇನ್ನೊಬ್ಬರು ಶರಣರು ಹೇಳ್ತಾರೆ, ಶಿರಿಯು ಸತಿ ಸುತರೆಲ್ಲರೂ ನಿಜವೆಂದು ನೆರೆನಂಬಿ ಬರಿದೆ ಮೈಮರೆದು ಕೆಡದಿರು ಮಂದ ಮನುಜ. ಇಲ್ಲಿ ಭಾಳ ಸೊಗಸಾಗಿ ಸತ್ಪುರುಷಗಳು ಹೇಳ್ತಾರೆ, ಶಿರಿಯು ಸತಿ ಇವೇ ಶಾಶ್ವತ ತಿಳ್ಕೊಬೇಡ, ಇವು ನಮ್ಮ ಕೂಡ ಬರೋದಿಲ್ಲ. ಯಾರ್ಯಾರೋ ನೋಡ್ರಿ ವೀಸಾ ತೊಗೊಂಡು ನಾವೇನು ಬಂದಿರ್ತೀವಲ್ಲ, ಅದು ಒಬ್ಬೊಬ್ಬರಿಗೆ ವೀಸಾ ಇರ್ತದೆ. ನೀವು ಬರೀ ನಮ್ಮ ಕೂಡ ಅಂತ ತಿಳ್ಕೊಂಡು ಪಿಕ್ನಿಕ್ ಹೋದಂಗೆ ಯಾರ್ದಾರು ಕಾರ್ನ ಕರ್ಕೊಂಡು ಹೋಗೋದು, ಸ್ಕೂಟರ್ದಾಗ ಕರ್ಕೊಂಡು ಹೋದಾಗ ಗಂಡ ಹೆಂಡ್ತೀನಿ ಕರ್ಕೊಂಡು ಹೋಗಿರ್ತಾರಲ್ಲ, ಹಂಗಲ್ಲ ಇದು ಒಬ್ಬೊಬ್ಬರು ಸಿಂಗಲ್ ಕ್ಯೂ ಇರ್ತತೆ ತಿಳಿತಾ. ಯಾರಿಗೆ ಯಾವಾಗ ಪಾಳೆ ಬರ್ತದೆ ಅವಾಗ ಹೋಗೋದು. ಅದರಿಂದ ಇಷ್ಟು ಕ್ಷಣಭಂಗುರವಾಗಿರ್ತಕ್ಕಂಥ ಅದನ್ನು ನಾವು ಸಾರ್ಥಕ ಜೀವನ ಎಷ್ಟಿರ್ತೀವಿ ಅಷ್ಟು ಜೀವನ ನಮ್ಮ ಸಾರ್ಥಕವಾಗಬೇಕು. ಅದಕ್ಕೊಂದು ಉಪಕಥೆ ಕೊಡಲೇ, ಒಂದು ಕತೆ ಹೇಳ್ತೀನಿ, ದೃಷ್ಟಾಂತ ಕತೆ ಭಾಳ ಚೆನ್ನಾಗಿ. ಹಿಂಗೆ ಒಂದು ಊರಾಗ ಒಬ್ಬ ದಾನಪ್ಪ ಸಾಕೋರು ಅಂತಿದ್ದ. ದಾನಪ್ಪ ಸಾಕೋರು 5-6 ಅಂತ ಇಟ್ಕೊಳ್ಳಿ, ಏನು ಯಾವನಾರ ಒಬ್ಬಿದ್ದ. ಅವನು ಒಂದಿನ ಪುರಾಣ ಪ್ರವಚನ ದೇವರು ಧರ್ಮ ಗುರು ಅವನು ಸಮೀಪಿಸೋದಿರಲಿಲ್ಲ. ಕೇವಲ ದುಡ್ಡು ಅಧಿಕಾರ ಇದರಲ್ಲೇ ಕಾಲ ಕಳೀತಿದ್ದ. ಒಂದಿನ ಏನಾಯಿತು, ನಮ್ಮಂಥ ಸ್ವಾಮಿಗಳು ಪಾದಯಾತ್ರೆ ಮಾಡ್ಕೋತ ಹೋಗ್ತಿದ್ರು. ನಾನು ಗುಲ್ಬರ್ಗಾ ಬೀದರ್ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡಿ 2 ವರ್ಷ ಕಂಟಿನ್ಯೂಸ್ ಆಗಿ ಪಾದಯಾತ್ರೆ ಮಾಡಿ. ನಿಮ್ಗೆ ಪಾದಯಾತ್ರೆ ಅಂದ್ರೆ ಏನು ಅಂತ ಕೇಳ್ತಾರೆ. 1 ಕಿಲೋಮೀಟ್ರ್ ನಡಿಬೇಕಾದ್ರೆ ಮಾತಾಜಿಯವ್ರು ನಿಮ್ಗೆ ವ್ಯಾನ್ ಕೊಡ್ತಾರೆ, ಕಾರ್ ಕೊಡ್ತಾರೆ. ಇಲ್ಲೇ ಹೋಗ್ಬೇಕಾದ್ರೂ ಸಹಿತ ನಿಮಗೆ ಕಾರ್ ಐತಿ, ನೀವು ಪುಣ್ಯವಂತರಪ್ಪ. ಆದರೆ ಆವತ್ತು ನಾನು ಪಾದಯಾತ್ರೆ ಮಾಡಿದರೂ ಸಹಿತ ಇವತ್ತಿಗೂ ಸಲ ಜನ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನೆನೆಸ್ತಾರೆ, ಹಳ್ಳಿಗೂ ನಮ್ಮ ನೆನೆಸ್ತಾರೆ. ಕಾರಣ ಏನು? ಪಾದಯಾತ್ರದ ತಪಸ್ಸಿನಿಂದ ನಾವು ಅವರು ಧರ್ಮೋಪದೇಶ ಮಾಡಿದ್ದನ್ನು ಅವತ್ತು ಇವತ್ತು ನೆನಪಿಡ್ತಾರೆ. ಆದ್ರೆ ನಿಮಗೆ ಆ ಪಾದಯಾತ್ರೆ ಮಾಡಬೇಕು ಬೋಧೆ ಮಾಡಬೇಕು ಅನ್ನುವಂಥ ಮಿಷನರಿ ಜೀಲ್ ನಮ್ಮ ಹುಡುಗರಿಗೆ ಎಷ್ಟೈತಿ, ಎಷ್ಟು ಜನರಿಗಾಗೈತೆ. ನಾನು ನೋಡ್ತೀನಿ ಎಷ್ಟು ಹುಡುಗರು ಬರ್ತಾರೆ. ನಾನು ಹೆಂಗೆ ಏಕಾಕಿಯಾಗಿ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ನನಗೆ ಬಸ್ ಚಾರ್ಜ್ ಇರ್ತಿದ್ದಿಲ್ಲ, ಟ್ರೈನ್ ಫೇರ್ ಸಿಗ್ತಿದ್ದಿಲ್ಲ. ಎಷ್ಟೋ ಸಲ ನಡ್ಕೋತ ಹೋಗ್ತಿದ್ದೆ, ಎಷ್ಟೋ ಸಲ ಊಟಕ್ಕೂ ಸಹಿತ ಸಿಗ್ತಿದ್ದೆ. ಇಷ್ಟೊಂದು ಕಷ್ಟದಿಂದ ನಾವು ಬಸವ ತತ್ವವನ್ನು ಪ್ರಚಾರ ಮಾಡಿದ್ದೀವಿ ಅಂತ ತಿಳ್ಕೊಂಡು ಬಸವಣ್ಣನ ರಕ್ಷಾ ಕವಚ ಅವರ ಕರುಣೆ ನಮ್ಮ ಮೇಲಾಗಿದೆ. ಅದನ್ನು ತಿಳ್ಕೊಬೇಕು. ನಿಮಗೆ ಅದು ಕೇಳ್ತಾನೆ, ಸರ್ವಜ್ಞ ತಪಸ್ಸು ಮಾಡಲಾರ್ದೇನೆ ಇದು ಮಾಡಲಾರ್ದೆ ಎಲ್ಲ ಬರೋದಿಲ್ಲ, ತಪಸ್ಸು ಮಾಡಬೇಕು. ಅದಕ್ಕೂ ತಪಸ್ಸು ಅಂತಾರೆ. ತಪಸ್ಸು ಅಂದ್ರೆ ಏನು? ತಪ್ಪಂದ್ರೆ ಕಾಯು, ಸಂಯಮದ ಅಗ್ನಿಯಲ್ಲಿ ನಮ್ಮ ಬದುಕನ್ನು ಕಾಯಿಸ್ಕೋಬೇಕು, ಅಂದಾಗ ಕರುಣೆ ಬರ್ತದೆ. ಅದಿಲ್ಲದೆ ಬರೀ ಮಜಾ ಮಾಡ್ಕೊಂಡು ಹಳ್ಳಿ ದಿಂಡಿನ ಮೇಲೆ ಲಗ ಹೊಡ್ಕೊಂಡು ಈಜಿ ಗೋಯಿಂಗ್ ಆದರೆ ತಪಸ್ಸಲ್ಲದು. ಅದರಿಂದ ಪರಮಾತ್ಮನ ಕರುಣೆ ಇಳಿದು ಬರೋದಿಲ್ಲ. ಅದಕ್ಕಾಗಿ ಕಷ್ಟಪಡಬೇಕು, ದುಡಿಬೇಕು. ಈಗ ನಮ್ಮಂಥ ಒಬ್ಬ ಸಾಧುಗಳು ಸ್ವಾಮಿಗಳು ಏನು ಮಾಡ್ತಿದ್ರು, ದೇಶ ಸಂಚಾರ ಮಾಡ್ತಾ ಬರ್ತಿದ್ರು. ಅವ್ರಿಗೆ ಹಸಿವಾಗಿತ್ತು ಸ್ವಾಮಿಗಳಿಗೆ. ಯಾಕಂದ್ರೆ ಅದು ಚರಜಂಗಮರಾದಾಗ ಮತ್ತು ಇನ್ನೇನು ಮಾಡ್ಬೇಕು, ಅವ್ರ ಹತ್ರ ದುಡ್ಡು ಇರಲಿಲ್ಲ. ನನ್ನಾಗ ಅವರು ಏನು ಮಾಡಿದರು, ಎಲ್ಲರೂ ಯಾವರೇ ಪುಣ್ಯಾತ್ಮ ಗಂಟು ಬಿದ್ದರು ಅವ್ರ ಮನೆಯಾಗ ಊಟ ಮಾಡಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾಯಿದ್ರು. ಆವಾಗ ಇವ ದಾನಪ್ಪ ಸಾವ್ಕಾರ ನಂಬರ್ 5 ಏನಿತ್ತಲ್ಲ ಅವ್ನು ನಿಂತಿದ್ದ, ನಮ್ಮ ತೆಂಗಿನ ತೋಟ ನೋಡ್ಕೊಂತ ನಿಂತಿದ್ದ. ನೋಡಿದ ಒಳ್ಳೆ, ಏನು ರೀ ಸಾವ್ಕಾರ ಇದು ಊರು ಯಾವ ಊರು ರೀ ಅಂತ ಕೇಳ. ಅವಾಗ ಅವನೇನು ಹೇಳ್ದ, ಈ ತೋಟ ಏನೈತಲ್ರಿ ಈ ತೋಟ ಎಲ್ಲ ನಂದೇ ಅಂದ. ಅಲ್ರಿ ಸಾವ್ಕಾರ ಊರು ಯಾವುದು ರೀ? ಆ ಊರು ಅಂತ ಕೇಳಿದ. ಆ ಊರಿನಲ್ಲಿ ದೊಡ್ಡ ಮಹಡಿ ಮನೆ ಐತಲ್ರಿ ಅದು ನಂದೇ ಅಂದ. ಅವ ತಿಳ್ಕೊಂಡ ಇವನಿಗೆ ಬರೀ ನಾನು ನನ್ನನ್ನು ನನ್ನಿಂದ ನನಗೆ ನನ್ನಲ್ಲಿ ಬರೀ ಇದರದ ಭ್ರಾಂತಿ ಹುಟ್ಟಿದ. ಅದಕ್ಕೆ ಇವನಿಗೆ ಏನಾದರೂ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಮ ನಾವು ಸ್ವಾಮಿಗಳಂದ್ರೆ ಭಾಳ ಪಕ್ಕ ಇರ್ತೀವಿ ತಿಳಿತೇನೆ, ಅವ್ರಿಗೆ ಬುದ್ಧಿ ಕಲಿಸಿ ಹೋಗ್ಬೇಕು ಅಂತ. ಆಮೇಲೆ ಏನಂದ್ರೆ, ನಿಮ್ಗೆ ಹೆಂಡ್ರದಾರೇನ್ರಿ? ಅದೇನು ಕೇಳ್ತೀರಿ? ಮುತ್ತಿನಂತ ಹೆಂಡತಿದಾಳ, ಹೇಳ್ದಂಗೆ ಕೇಳ್ತಾಳೆ. ಎಷ್ಟು ಪ್ರೀತಿ ನನ್ನ ಮೇಲೆ ಅಂದ್ರೆ ನಾನು ಮನೆಗೆ ಹೋಗುವವರಿಗೆ ಸಹಿತ ಊಟ ಸಹಿತ ಮಾಡಲಾರ್ದ ನನ್ನ ಸಲ ಹಾಗೆ ಕಾಯ್ತು ಕೂತಿರ್ತಾಳೆ. ಇದು ಮಳ್ಳ, ಆಕೆ ಏನು ಮಾಡಿರ್ತಾಳೆ, ಕಾಯ್ಕೋತ ಕೂತಿರ್ತಾಳೆ 1 kg ಉಪ್ಪಿಟ್ಟು ಹೊಡ್ಕೊಂಡು. ಇದು ತಿಳ್ಕೊಂಡಿರ್ತದೆ, ಅಯ್ಯೋ ಪಾಪ ನನ್ನ ಹೆಂಡ್ತಿ ಇನ್ನೂ ಏನೂ ಉಂಡಿಲ್ಲ ಅಂಥೇಳಿ ಇದು ಅದು ಮರಳು. ಅದಕ್ಕಾಗಿ ಹೆಂಗಾರ ನಿಮ್ಮ ಮಕ್ಕಳದೇನ್ರಿ? ಮುದ್ದಿನಂತ 4 ಮಕ್ಕಳದಾವಂತ. ತಾಯಿ ಅದಾರೇನು? ತಾಯಿ ಅಂತೂ ನನ್ನ ಮೇಲೆ ಏನು ಪ್ರೀತಿ ಹಂಗಾರೆ ಅವ್ರು ನಿನ್ನ ಪ್ರೀತಿ ಮಾಡ್ತಾರೆ ಏನ್ರಿ ಸಾವ್ಕಾರ ಅಂತ? ಪ್ರೀತಿ ಮಾಡ್ತಾರೆ. ನಿಮ್ಮ ಹೆಸರು ಏನು ರೀ ಅಂದ್ರೆ, ನನ್ನ ಹೆಸರು ದಾನಪ್ಪ ಸಾವ್ಕಾರ ನಂಬರ್ 5 ಅಂತಾರೆ ಅಂತ ಹೇಳಿ.
ಆವಾಗಂದ್ರು, ನೋಡ್ರಿ ನಿಜವಾಗಿ ನಿಮ್ಮ ಮೇಲೆ ನಿಮ್ಮ ಹೆಂಡತಿ, ನಿಮ್ಮ ತಾಯಿ, ನಿಮ್ಮ ಮಕ್ಕಳು ಪ್ರೀತಿ ಮಾಡ್ತಾರ ಅನ್ನೋದು ನೀವು ಏನಾದರೂ ಪರೀಕ್ಷೆ ಮಾಡಿರಿ ಏನು ಅಂತ ಕೇಳಿ. ಪರೀಕ್ಷೆ ಗಿರೀಕ್ಷೆ ಏನು ಮಾಡಿಲ್ರಿ, ಪ್ರೀತಿ ಮಾಡ್ತಾರೆ ಗೊತ್ತೈತಲ್ಲ. ಹಂಗಲ್ರಿ ಪರೀಕ್ಷೆ ಮಾಡಬೇಕು ಅಂದರು. ಹಂಗಂದ್ರೆ ಏನು ಮಾಡ್ಬೇಕ್ರಿ ಅಂತ. ಹಂಗಾರೆ ನೀವೊಂದು ಕೆಲಸ ಮಾಡಿರಿ, ಇವತ್ತು ನೀವು ಹೋಗ್ತಿರಲ್ಲ ಹೊಲದಿಂದ ಹೋಗಿ ಮನೆಗೆ ಹೋಗಿ ಹೊಟ್ಟೆ ನೋಡು ಹೊಟ್ಟೆ ಸೋಲೆ ಅಂತ ತಿಳ್ಕೊಂಡು ಉಳ್ಳಾಡಿ ಸ್ವಲ್ಪ ಜೀತದಂಗೆ ಆಗ್ರಿ. ಆವಾಗ ಯಾರು ನಿಮ್ಮ ಮೇಲೆ ಪ್ರೀತಿ ಐತೆ ನಾ ತೋರಿಸ್ತೀನಿ ಅಂತ. ಇಲ್ಲೊಂದು ಸಣ್ಣ ಮಾತೊಂದು ಜೋಕ್ ಹೇಳ್ತೀನಿ, ಕಥೆಯೊಳಗೆ ಒಂದು ಜೋಕ್. ಈ ಉತ್ತರ ಕರ್ನಾಟಕ ಜನ, ನಾವು ಉತ್ತರ ಕರ್ನಾಟಕದವ್ರ, ಮತ್ತು ಟೀಕಾ ಮಾಡ್ತೀರ ತಿಳ್ಕೊಬೇಡ ನೀವು, ಇದ್ದಂಗೆ ಹೇಳ್ಬೇಕಪ್ಪ. ಅವಾಗ ಹೊಟ್ಟೆ ಕಡಿತದ ಅಂತ. ಹೊಟ್ಟೆ ಹೆಂಗೆ ಕಡಿತಿರ್ತದ? ಹೊಟ್ಟೆಗೇನು ಹಲ್ಲದವ? ಹೊಟ್ಟೆ ನೋವು, ಹೊಟ್ಟೆ ಶೂಲೆ ಅನ್ಬೇಕು. ನಾವೆಲ್ಲ ಹುಡುಗರಿದ್ದ ಹಿಂಗೆ ಅಂದಿದ್ದೆ ತಿಳಿತಾನೆ. ಈಗೆಲ್ಲ ಸಾಹಿತ್ಯ ಸಂಸ್ಕಾರ ಆಗಿ ಸ್ವಲ್ಪ ಪರವಾಗಿಲ್ಲ. ಹೊಟ್ಟೆ ಶೂಲೆ ಅಂತ ಮಲ್ಕೊಂಡ. ಅಷ್ಟೊತ್ತೊಟ್ಟಿಗೆ ಡಾಕ್ಟರ್ ಬಂದರು. ಯಾರು? ಅವರು ಪ್ರೀತಿ ಡಾಕ್ಟರ್ ಇದ್ದಲ್ಲ, ಮುನಿಚೂಡಪ್ಪ ಬಂದರು, ಅವ್ರು ಬಂದರು, ಇವ್ರು ಬಂದರು, ಎಲ್ಲ ಬಂದರು ನೋಡ್ರಿ. ಪ್ರಭುದೇವ್ ಅವ್ರು ಬಂದರು, ಅವರೆಲ್ಲ ಆತ್ಮೀಯ ಗೆಳೆಯರಿದ್ದರು. ಬಂದು ನೋಡ್ತಾರೆ. ನೋಡಿದರೆ ಅದು ನಿಜವಾಗಿರ್ತಕ್ಕಂಥದ್ದು ಏನಾದರೂ ಕಾಯಿಲೆ ಇದ್ದರೆ ರೋಗವನ್ನು ಗುರುತಿಸ್ತಾರೆ, ಡಯಾಗ್ನೋಸ್ ಮಾಡ್ತಾರೆ. ಅದು ಕಾಯಿಲೆ ಅಲ್ಲವೇ ಅಲ್ಲ, ತುಕ್ಕು ಬಡ್ದಿರೋದು. ಅದಕ್ಕೆ ಏನು ಬಂದರು ಅವ್ರಿಗೆ ತಿಳಿಲಿಲ್ಲರಿ, ಇದೇನು ವಿಚಿತ್ರ ರೀ, ನಮ್ಗೆ ತಿಳಿಯೋಲ್ರಿ ತಿಳ್ಕೊಂಡು ಎಲ್ಲ ಹೊರಟೆ ಹೋಗ್ಬಿಟ್ರು. ಆಮೇಲೆ ಆ ಸಮಯದಲ್ಲಿ ಇವ್ರು ಸ್ವಾಮಿಗಳಿದ್ರಲ್ಲ, ಪಾದಯಾತ್ರೆ ಮಾಡ್ಕೋತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಅದೇ ಬೀದಿಯಲ್ಲಿ ಹೋಗ್ತಾ ಇದ್ರು. ಆ ಬೀದಿಯಲ್ಲಿ ಹೋಗ್ತಕ್ಕಿರ್ತಕ್ಕಂಥ ಸಂದರ್ಭದೊಳಗೆ ಇವ್ರೇನು ಮಾಡಿದ್ರು, ಆ ದಾನಪ್ಪ ಸಾವುಕಾರನ ಹೆಂಡರು ಮಕ್ಕಳು ಇದ್ರಲ್ಲ, ಅಯ್ಯೋ ಯಾವ ಡಾಕ್ಟರ್ ಇದು ಗುಣ ಆಗಲಿಲ್ಲ ಅಂದ್ರೆ ಕಡೆಗೆ ಸ್ವಾಮಿಗಳಿಗಾದರೂ ಭೇಟಿ ಅವ್ರ ಅನುಗ್ರಹ ಆಶೀರ್ವಾದದಿಂದ ಆದರೂ ಬದುಕಲಿ ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಕರ್ಕೊಂಡು ಬಂದು ಆಮೇಲೆ ನೋಡ್ರಿಯಪ್ಪ ಹಿಂಗಾಗ್ಯದ, ಭಾಳ ಕಷ್ಟಪಡ್ತಾ ಇದ್ದಾರೆ, ಡಾಕ್ಟ್ರಿಗೆ ತಿಳಿಯೋಲ್ದು, ಎಂತೆಂತೆಂಥ ಡಾಕ್ಟ್ರಿಗೆ 4-5 ಮಿನಿಟ್ ಡಾಕ್ಟರ್ಸ್ ಬಂದು ಆದರೂ ಯಾರಿಗೆ ತಿಳಿಯೋಲ್ದು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಅವಾಗ ಅವರು ಹಿಂಗೆ ನಾಡಿ ಹಿಡಿತಾರೆ. ನಾಡಿ ಹಿಡಿದು ಹೇಳ್ತಾರೆ, ಇದು ಭಯಂಕರವಾದ ಕಾಯಿಲೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದು. ಯಪ್ಪ ಏನಾರ ಮಾಡಿ ಉಳಿಸ್ರಿ ಅಪ್ಪ, ನಿಮ್ಮ ತಪಸ್ಸಿನಿಂದ ಉಳಿಸ್ರಿ ಅಪ್ಪ, ಏನಾರ ಮಾಡಿ ಉಳಿಸ್ರಿ ಅಂತ ಅಜ್ಜಿ ಹೇಳ್ತಾ ಇತ್ತು. ನೋಡಮ್ಮ, ನಾನಂತೂ ನನ್ನ ತಪಸ್ಸು ಖರ್ಚು ಮಾಡಿ ಒಂದು ಕೆಲಸ ಮಾಡ್ಬೋದು. ಏನು ಕೆಲಸ ಮಾಡ್ಬೋದು ಅಂತಂದರೆ, ಈಗ ಯಮದೂತರು ಬಂದಿದ್ದಾರೆ, ಇವ್ರ ಹತ್ರಂತೂ ಶಿವದೂತರು ಬರೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಒಂದಿನ ಪುರಾಣ ಇಲ್ಲ, ಪ್ರವಚನ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಕೇವಲ ಹೊಲ ಮನಿ ಅಧಿಕಾರ ಸಲುವಾಗಿ ದುಡಿದಿರ್ತಕ್ಕಂಥ ಈ ಭವಭಾರಿಗಳನ್ನು ತೆಗೆದುಕೊಳ್ಳಕ್ಕೆ ಹೋಗ್ಲಿಕ್ಕೆ ಶಿವದೂತರಂತೂ ಬರೋದಿಲ್ಲ. ಯಮದೂತರು ಬಂದಾರ, ಪಾಶ್ ಹಾಕ್ಯಾರ, ಬಿಗದಾರ, ಇನ್ನು ಎಳ್ಕೊಂಡು ಹೋಗ್ಬೇಕಾಗ್ಯದ. ನನ್ನ ತಪಸ್ಸಿನಿಂದ ಒಂದು ಕೆಲಸನ ಏನು ಮಾಡ್ಬೋದು ಅಂದ್ರೆ, ನೋಡ್ರಿ ಪಾಪ ಇವ್ರು ಇನ್ನೂ ಅಷ್ಟು ಬದುಕಬೇಕಾಗ್ಯದ, ಅವ್ರ ಬದಲು ಇವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ನಾನು ಹೇಳಿದ್ರೆ ಅವ್ರು ಒಪ್ಪಬಹುದು. ಅದಕ್ಕೆ ನೀವೇನಾದರೂ ಈ ಸಾವುಕಾರ ಸಲುವಾಗಿ ಪ್ರಾಣ ಕೊಡಕ್ಕೆ ತಯಾರಿದ್ರೆ ನಿಮ್ಮನ್ನು ಅಲ್ಲಿ ಕಳಿಸಿ ಅವ್ರನ್ನ ಉಳಿಸ್ತೀನಿ ಅಂದ್ರೆ ಅವರು ಗುರುಗಳು ಅಂದ ಕೂಡಲೇ, ನೋಡಜ್ಜಿ ನಿನಗಂತೂ ವಯಸ್ಸಾಗ್ಯದ 90 ವರ್ಷ, ಈಗಾಗಲೇ ನಿಂದು ಟಿಕೆಟ್ ರಿಸರ್ವ್ ಆದಂಗೆ ಆಗ್ಯದ, ಮತ್ತು ನೀನೇನಾದ್ರು ಹೋಗ್ಲಕ್ಕೆ ತಯಾರಿ? ಅಪ್ಪ ನಾನೇನು ಈಗ ಹೋಗಕ್ಕೆ ತಯಾರದೀನಿ, ನಂದೇನೈತಿ ಎಲ್ಲ ಮುಗಿದದ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಆಗಿದ್ದಾರೆ, ಆದರೆ ಏನು ಮಾಡೋದು, ಮೊಮ್ಮಗ ನಾನು ಬಿಟ್ಟೇ ಇರುವುದಿಲ್ಲ ಅಂತ ಪಾರಾಗಿಬಿಟ್ಲು. ಆಮೇಲೆ ಹೆಂಡ್ತಿ ಕೇಳಿದ್ರು, ಏನವ ಮತ್ತು ನೀನೇನಾರ ನಿನ್ನ ಗಂಡನ ಸಲುವಾಗಿ ಹೋದರೆ ನಿನ್ನ ಗಂಡನ ಬದುಕಿಸ್ತೀನಿ, ಅವನು ಬೇಕಾರೆ ಅವನು ಬದುಕಬೇಕಂದ್ರೆ ನೀನು ಹೋಗಬೇಕು ಅಂದ್ಕೊಳ್ಳಾಕೆ, ಅಯ್ಯೋ ಮುತ್ತೈದಿ ಅಂತ ಸಾವು ಇನ್ನೇನು ಬರಬೇಕು ನಮಗೆ, ಅಂಥ ಸಾವು ಭಾಳ ದೊಡ್ಡ ಸಾವು, ನಾನೇನು ಹೀಗೇ ಹೋಗಕ್ಕೆ ತಯಾರಿದ್ದೀನಿ, ಏನು ಮಾಡಲಿ, ಮೊಳೆ ಕುಡಿ ಕೂಸೋದು ಹೆಂಗೆ ಹೋಗಲಿ ಅಂದ್ಲು, ಪಾರಾದ್ಲು. ಆಮೇಲೆ ಮಕ್ಕಳಿಗೆ ಕೇಳಿದರು, ಏನಪ್ಪ ನೀವು 4 ಜನ ಮಕ್ಕಳದಿರಲ್ಲ, ನೀವು 4 ಮಂದಿ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ನೀವು ಹೋದ್ರೆ ನಾನು ನಿಮ್ಮ ಅಪ್ಪನ ಉಳಿಸ್ತೀನಿ ಅಂದರು. ಒಬ್ಬ ಹುಡುಗಂದ ನಾ MBBS ಹೋಗ್ಬೇಕು, ಸೀಟ್ ಸಿಕ್ಕೈತಿ ನಾನೆಲ್ಲಿ ಹೋಗಲಿ ಅಂದ. ಇನ್ನೊಬ್ಬ ಅಂದ ನಾನು ಎಂಜಿನಿಯರ್ ಸೀಟ್ ಸಿಕ್ಕೈತಿ ನಾನೆಲ್ಲಿ ಹೋಗಲಿ ಅಂದ. ಈಗ ಎಲ್ಲರೂ ಮಕ್ಕಳು ಅವಂದ ನಾನು ಸಿನಿಮಾದಾಗ ನನಗೆ ಚಾನ್ಸ್ ಸಿಗ್ತೈತಿ ಈ ಸಲ, ಅದಕ್ಕಾಗಿ ಸಿನಿಮಾದಲ್ಲಿ ನಾನು ಪಾತ್ರ ಕೊಟ್ಟಾರೆ ನಾನು ಹೋಗೋದಿಲ್ಲ ಅಂದ. ಮತ್ತೊಬ್ಬಂದ ನಾನು ಆಟದ ಪಟು ಆಗಿಬಿಟ್ಟಿದ್ದೀನಿ, ಈಗ ಏಷ್ಯನ್ ಗೇಮ್ಸ್ ಹೋಗ್ಬೇಕಾಗಿದೆ, ನನಗೂ ಆಗಲ್ಲ ಅಂದ. ಹಿಂಗೆ ಎಲ್ಲರೂ ಪಾರಾಗಿಬಿಟ್ರು, ಯಾರೂ ತಯಾರಿಲ್ಲ. ಆವಾಗ ಗೊತ್ತಾಯಿತು ದಾನಪ್ಪ ಸಾವುಕಾರರಿಗೆ, ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳಗಿಲ್ಲ ಜಗದ ನೆಂಟ ನೀನೇ ಯಾ ಕೂಡಲ ಸಂಗಮದ ಹರ 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 ಮಹಾದೇವ್ ಅಂತ ಗುರುಗಳು ಕೂಡ ಹೊರಟಂತ. ನಿಜವಾಗಿ ಯಾರಿಗೂ ಇಲ್ಲ, ಸುಮ್ಮನೆ ಸಂಸಾರ ಕಟ್ಕೊಂಡು ಒದ್ದಾಡ್ತಿರ್ತೀವಿ, ಆದರೆ ಯಾರು ಕೂಡ ಬರೋದಿಲ್ಲ. ಮತ್ತು ಯಾರು ನಮ್ಮವರು ತಿಳ್ಕೊತೀರ ಅವ್ರು ಎಷ್ಟು ಕಷ್ಟ ಕೊಡ್ತಾರ, ಬೇರೆ ಯಾರೂ ಕಷ್ಟ ಕೊಡೋದಿಲ್ಲ. ಅದಕ್ಕಾಗಿ ಸಂಸಾರ ಹೇ ಸ್ಥಳವನ್ನು ಹೇಳ್ತಾ ಇಲ್ಲಿ ಈ ಅನಿತ್ಯವಾಗಿರ್ತಕ್ಕಂಥ ಸಂಸಾರವನ್ನು ಹೇ ಎಂದು ತಿಳಿದುಕೊಂಡು ಗುರು ಕರುಣೆಯನ್ನು ಪಡೆದುಕೊಂಡು ನೀನು ಈ ಸಂಸಾರ ಪ್ರೇಯವನ್ನಾಗಿ ಮಾಡಿಕೊಂಡು
ಬಾಧಕವಾಗಿರ್ತಕ್ಕಂಥ ಬದುಕನ್ನು ಪೂರಕವನ್ನಾಗಿ ಮಾಡಿಕೊಂಡು ನೀನು ಉದ್ಧಾರ ಆಗು ಅಂತ ತಿಳ್ಕೊಂಡು ಗುರುಗಳು ಹೇಳ್ತಾರೆ. ಆ ಗುರುಗಳು ಉಪದೇಶವನ್ನು ಕೇಳಿದ ನಂತರ ಈ ಭವಭಾರಿಯಾಗಿರ್ತಕ್ಕಂಥ ಏನು ಸಂಸಾರಿ ಇರ್ತಾನೆ ಅವನು ಅದನ್ನು ಬಿಟ್ಟು ಅವನು ಸನ್ಮಾರ್ಗದಲ್ಲಿ ಷಟಸ್ಥಳ ಮಾರ್ಗದಲ್ಲಿ ಮುಂದೆ ನಡೀತಾನೆ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ತಾವು ಈವರೆಗೆ ಅಪೂರ್ವ ವಾಗ್ಮಿಗಳು, ಕ್ರಾಂತಿಕಾರಕ ಧರ್ಮ ಪ್ರಸಾರಕರು, ವಿಶ್ವಧರ್ಮ ಪ್ರವಚನಕಾರರು, ಧಾರವಾಡದ ಜಗನ್ಮಾತಾ ಅಕ್ಕಮಹಾದೇವಿ ಪೀಠದ ಸಂಸ್ಥಾಪಕರು, ಬೆಂಗಳೂರಿನ ವಿಶ್ವ ಕಲ್ಯಾಣ ಮಿಷನ್ ಚೇರ್ಮನ್ನರು, ಕೂಡಲ ಸಂಗಮದ ಬಸವಧರ್ಮ ಪೀಠಾಧ್ಯಕ್ಷರು ಆದ ಪ್ರವಚನ ಪಿತಾಮಹ ಪೂಜ್ಯ ಶ್ರೀ ಶ್ರೀ ಸದ್ಗುರು ಲಿಂಗಾನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು ಕೇಳಿದ್ದೀರಿ. ಕೂಡಲ ಸಂಗಮದ ಬಸವಧರ್ಮ ಪೀಠದ ವಿವಿಧ ಯೋಜನೆಗಳಿಗೆ ಜನರಿಂದ ಕಾಣಿಕೆಯನ್ನು ಸಂಗ್ರಹಿಸಲು ಪೂಜ್ಯರು ಈ ಧ್ವನಿ ಸುರುಳಿಗಳನ್ನು ಮಾಡಲು ಒಪ್ಪಿಗೆ ನೀಡಿದ್ದಾರೆ. ಆದ್ದರಿಂದ ತಾವು ಉದಾರ ಮನಸ್ಸಿನಿಂದ ನಿಮ್ಮ ಭಕ್ತಿಪೂರ್ವಕವಾದ ಕಾಣಿಕೆಯನ್ನು ನಾವು ಸೂಚಿಸುವ ವಿಳಾಸಕ್ಕೆ ಕಳಿಸಿಕೊಡಬೇಕಾಗಿ ಕೋರುತ್ತೇವೆ. ಬಸವಧರ್ಮ ಪೀಠ, ಮಹಾಮನೆ ಮಹಾಮಠ, ಕೂಡಲ ಸಂಗಮ, ತಾಲ್ಲೂಕು ಹುನಗುಂದ, ಜಿಲ್ಲಾ ಬಿಜಾಪುರ. ಇನ್ನೊಮ್ಮೆ ಕೇಳಿ: ಬಸವಧರ್ಮ ಪೀಠ, ಮಹಾಮನೆ ಮಹಾಮಠ,